श्रीमदानंदतीर्थ भगवत्पादाचार्यगुरुभ्यो नमः। हरि ओम। जगत्यजो खंडगुणोर्मण्डलस्सदोजितो ज्ञानमरीचमाली स्वभक्तहारो छतमो निहन्ता व्यासावतारो हरिरात्मभास्करः अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहं भवति यदनुभावादिणमुकोऽपि वाग्मी जडमतिरभिजन्तर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। नमोस्तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। चित्रैः पदैश्च गम्भीरैर्वाक्यैर्वाणैरखण्डितैः गुरुभावं विन्यन्ति भातश्रीतीर्थवाक् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् तस्मदिष्टार्थसिद्धये। तपोविद्या विरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयान्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरून् मम। श्री गुरुभ्यो नमः। हरि ओम। सुस्थिरशेषसन्मंगलानि भवन्तु। ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಲಿತು ಕೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಪೂರ್ವಶ್ಲೋಕಾಂತ ಭಾಗದಲ್ಲಿ ಪರಮ ಮಂಗಳಕರವಾದ ಅತ್ಯಂತ ಶ್ರೇಷ್ಠವಾದಂತಹ ದಾಸ ಸಾಹಿತ್ಯದ ಮೇರುಕೃತಿ ಅಂತ ಕರೆಸಿಕೊಳ್ಳುವ ಅತ್ಯದ್ಭುತವಾದಂತಹ ಮಹಿಮೆಗಳನ್ನು ಭಗವಂತನ ಗುಣಗಳನ್ನು ಅದ್ಭುತವಾದ ರೀತಿಯಲ್ಲಿ ರಚನೆ ಮಾಡಿಕೊಟ್ಟಿದ್ದಾರೆ ಮಹಾನುಭಾವರಾದ ಜಗನ್ನಾಥದಾಸರು. ಅಂಥ ಹರಿಕಥಾಮೃತ ಸಾರದ ಚಿಂತನೆ, ಅದರಲ್ಲಿ ಬರುವ ಮಂಗಳಾಚರಣೆ ಸಂಧಿ ಗ್ರಂಥವನ್ನು ಅಧ್ಯಯನ ಮಾಡುವಂತಹ, ಅದನ್ನು ಪಾರಾಯಣ ಮಾಡುವಂತಹ ಭಕ್ತರಿಗೆ ಯಾವುದೇ ರೀತಿಯಾದಂತಹ ವಿಘ್ನಗಳು ಬರದೆ ಪ್ರಾರಂಭ ಮಾಡಿದ ಅಧ್ಯಯನ ಪಾರಾಯಣಾದಿಗಳು ಚಿಂತನಾದಿಗಳು ನಿರ್ವಿಘ್ನವಾಗಿ ನಡೆಯುವುದಕ್ಕೋಸ್ಕರ ಅಂತಲೇ ಮಂಗಳಾಚರಣೆಯನ್ನು ಮಾಡುವಂತಹ ಪದ್ಧತಿ ಬಂದಿದೆ ಅನ್ನೋದನ್ನು ವ್ಯಾಸರಿಂದಲೂ ಕೂಡ ನಾವು ಕೇಳ್ತೀವಿ. ಅವರಿಗೆಲ್ಲ ಅದರ ನಿರ್ವಿಘ್ನತೆಗೋಸ್ಕರ ಅನ್ನೋದು ಬಹಳ ಕಾರಣ ಕಮ್ಮಿ. ಮಹಾನುಭಾವರು ಅವರೊಳಗೆ ದೇವನಿಂದ ನಡೆಸ್ತಾನೆ. ನಮಗೆ ವಿಘ್ನಗಳು ಬರದೆ ನಾವು ನಿರ್ವಿಘ್ನ ನಡೆಸಬೇಕಲ್ವಾ ಅನ್ನೋ ಅಭಿಪ್ರಾಯದಿಂದ ನಾವು ಆ ಉದ್ದೇಶದಿಂದ ಭಗವಂತನಿಗೆ ಮಂಗಳವನ್ನು ಪಾಡಿ, ಅದರಲ್ಲೂ ಯಾವ ಪದ್ಯಗಳನ್ನು ಸಂಖ್ಯೆಗಳ ರಚನೆ ಮಾಡುವ ಮುಖಾಂತರದಿಂದಲೂ ಒಂದು ಸಂದೇಶವನ್ನು ಕೊಟ್ಟು, ಜೊತೆಯಲ್ಲಿ ವಿಶೇಷವಾಗಿ ದೇವತಾ ನಮಸ್ಕಾರ ಯಾವ ಕ್ರಮದಲ್ಲಿ ತಾರತಮ್ಯೋಕ್ತವಾಗಿ ಹೇಗಿರಬೇಕು ಅನ್ನೋದನ್ನು ಕೂಡ, ಗುರುಗಳ ನಮಸ್ಕಾರ, ದೇವತೆಗಳ, ಋಷಿಗಳ, ಪಿತೃದೇವತೆಗಳ, ಗಂಧರ್ವರ, ಕ್ಷಿತಿಪರು, ಮನುಷ್ಯೋತ್ತಮರು ಯಾರಿದ್ದವರು ಎಲ್ಲರನ್ನು, ಅದೇ ರೀತಿಯಾಗಿ ಯತಿಗಳನ್ನು, ದಾಸವರ್ಗಕ್ಕೆ ಪ್ರತಿಯೊಬ್ಬರ ಹರಿದಾಸರನ್ನು ಕೂಡ ಸ್ಮರಣೆ ಮಾಡಿಕೊಂಡು ಭಗವಂತನ ಕಾರುಣ್ಯವನ್ನು, ತನ್ನ ಕರುಣೆ ಅನ್ನುವಂತಹ ಗುಣವನ್ನು ಚಿಂತನೆ ಮಾಡ್ತಾ, ವರ್ಣನೆಯನ್ನು ಮಾಡ್ತಾ, ಭಗವಂತನ ಕಥಾಶ್ರವಣ ನಾನು ಹೇಳುವ ಮುಂದೆ ಹೇಳಲಿಕ್ಕೆ ಇರುವಂತಹ ಈ ಗ್ರಂಥದ ಅಧ್ಯಯನದಿಂದ ಅಥವಾ ಇದರ ಶ್ರವಣದಿಂದ, ಭಗವಂತನ ಕಥಾಶ್ರವಣದಿಂದ ಏನು ಫಲ ಅನ್ನೋದನ್ನು ಕೂಡ ಅದ್ಭುತವಾಗಿ ವರ್ಣನೆ ಮಾಡ್ತಾ ಇದ್ರು. ಅಂಥ ಈ ಗ್ರಂಥದ ಪಾಠವೋ ಪ್ರವಚನವೋ ಪಾರಾಯಣವೋ ಇದನ್ನು ಶ್ರವಣ ಮಾಡಿದರೆ ಸಾಕೇನಾಗತ್ತೆ, ಶ್ರವಣ ಮನಕ್ಕೆ ಆನಂದವೀಯುವುದು, ಆನಂದವೀಯುತ್ತೆ. ಆನಂದವಾದ ಲೋಕ ವೈಕುಂಠ ಲೋಕವೇ ಪ್ರಾಪ್ತಿಯಾಗತ್ತೆ. ಭವಜನಿತ ದುಃಖಗಳ ಕಳೆಯುವುದು, ಸಂಸಾರದಲ್ಲಿ ಅವಸ್ಥೆಯಲ್ಲಿ ಬರುವಂಥ ಎಲ್ಲ ದುಃಖಗಳು ಏನಿದೆ, ಒಂದ ಎರಡ, ಅಪರ್ಣಾಚಾರ್ಯ ಹೇಳ್ತಾರಲ್ಲ, ಸಂಸಾರೋಕ್ಷಯ ಸಾಗರೇ ಪ್ರಕೃತೋ ಗಾಧೆ ಸದಾ ದುಸ್ತರೇ. ಒಂದ ಎರಡ, ಗರುಡ ಪುರಾಣ ಕೇಳದಾದ್ರೂ ಕೂಡ ಆ ಅವಸ್ಥೆ ಹೇಗಿರುತ್ತೆ. ವೈತರಣಿ ನದಿ ಹೇಳಿದ್ರೆ ಅದನ್ನು ತಡ್ಕೊಳ್ಳೋ ಯೋಗ್ಯತೆನೇ ಇಲ್ಲ, ಅದಕ್ಕಿಂತಲೂ ಘೋರ ಈ ಸಂಸಾರದ ಸಾಗರ ಅಂತ ಹೇಳ್ತಾರೆ. ವೈತರಣಿ ನದಿಯ ವರ್ಣನೆ ಕೇಳಿಬಿಟ್ರೆ ನಮಗೆ ಬದುಕಲಿಕ್ಕಾಗಲ್ಲ ಅನಿಸ್ಬಿಡುತ್ತೆ. ಸಂಸಾರದ್ದೇನಿದೆ ಸಾಗರ, ಅದೆಲ್ಲ ಅಷ್ಟು ಸುಲಭವಾಗಿ ದಾಟುವಂತಹದ್ದಲ್ಲ. ಅದು ನಮ್ಮ ಸಾಧನೆಯಿಂದ ಅಲ್ಲ, ಭಗವಂತನ ಕಾರುಣ್ಯದಿಂದ
ಹಾಗಂತ ಸಾಧನೆ ಬಿಟ್ಟು ಕೂಡಬೇಕು ಅಂತಲ್ಲ, ಸಾಧನೆಯನ್ನು ಕೂಡ ಮಾಡಬೇಕು. ಸಾಧನೆಯ ಮೊಟ್ಟ ಮೊದಲ ಮೆಟ್ಟಿಲು ಶ್ರವಣ ಅನ್ನೋದನ್ನ ನಿರೂಪಣೆ ಮಾಡೋದಕ್ಕೋಸ್ಕರ ದಾಸರು ಮೊದಲು ಆ ಶಬ್ದವನ್ನು ಇಟ್ಟಿದ್ದು ಶ್ರವಣ ಮನಕ ಆನಂದ ಬೀರುವುದು. ಶ್ರವಣದ ಯಜ್ಞ, ದೇವರ ಕಥೆಯನ್ನು ಕೇಳದೆ ಒಂದು ದಿವಸ ಅಲ್ಲ, ಒಂದು ಕ್ಷಣವೂ ಕಡಿಬಾರದು ಅಂತ ಆಚಾರ್ಯರು ಹೇಳ್ತಾರೆ ಅನುವ್ಯಾಖ್ಯಾನದಲ್ಲಿ. ಶ್ರವಣಾದಿ ವಿನಾನೈವ ಕ್ಷಣಂತಿಷ್ಠೇ ನಬಿಕ್ವಚಿತು ಅಂತ ಅನುವ್ಯಾಖ್ಯಾನವನ್ನು ಮಾತಾಡ್ತಾರೆ ಆಚಾರ್ಯರು. ಶ್ರವಣ ಇಲ್ಲದೆ, ಭಗವಂತನ ಕಥಾಶ್ರವಣ ಇಲ್ಲದೆ ಒಂದು ಕ್ಷಣವೂ ನಾವು ಕಡಿಬಾರದು ಅಂತ ಹೇಳ್ತಾರೆ. ಹಾಗಾಗಿ ಅಂಥ ಮನಸ್ಸಿಗೆ ಆನಂದ ಬೀರುವಂತಹ ಭಗವಂತನ ಕಥೆಗಳು ಬರೇ ಪರಲೋಕದಲ್ಲಿ ಮಾತ್ರ ಅಲ್ಲ, ಇಹಪರಂಗಳಲ್ಲಿತ್ತು ಇಲ್ಲಿಯೂ ಕೂಡ, ಮತ್ತೆ ಪರಲೋಕಗಳಲ್ಲಿ ಮೋಕ್ಷಕ್ಕೆ ಹೋದ ಮೇಲೂ ಕೂಡ ಬ್ರಹ್ಮದೇವರ ಬಾಯಿಂದ ಶ್ರವಣ ಅದು ನಡೀತಾನೇ ಇರಬೇಕು ಅನ್ನೋದನ್ನ ಈ ಶಬ್ದದಿಂದ ನಾವು ತಿಳಿಯಬಹುದು. ಯಾರ ಕಥೆ ಶ್ರವಣ ಮಾಡಬೇಕು ಮುಂದೆ ಹೇಳ್ತಾರೆ. ಭುವನ ಪಾವನ ವಿನಿಪ ಲಕ್ಷ್ಮೀಧವನ ಮಂಗಳ ಕಥೆಯ. ಬರೀ ಶ್ರವಣ ಮನಕ್ಕೆ ಆನಂದ ಬೀರುವುದು ಅಂತ ಹೇಳ್ತಾ ಇದ್ದಾರೆ. ಆ ಜೊತೆಲಿ ಹೇಳ್ತಾ ಇದ್ದೀನಿ ಶ್ರೀಹರಿಯ ಕಥೆ, ಶ್ರೀಹರಿಯ ಕಥೆ ಅಂತ. ಪದ್ಯದಲ್ಲಿ ಯಾರ ಕಥೆ ಅಂತ ಎಲ್ಲಿ ಹೇಳಿದ್ದಾರೆ ದಾಸರು ಅಂದ್ರೆ ಮುಂದೆ ಹೇಳ್ತಾರೆ ನೋಡ್ರಿ. ಯಾರ ಕಥೆ? ಭುವನ ಪಾವನ ವಿನಿಪ ಲಕ್ಷ್ಮೀಧವನ ಮಂಗಳ ಕಥೆಯ. ಭುವನ ಪಾವನ, ಭುವನ ಅಂತ ಹೇಳಿದ್ರೆ ಕೇವಲ ಭೂಲೋಕ ಮಾತ್ರ ಅಂತ ಅರ್ಥ ಅಲ್ಲ, ಎಲ್ಲ ಲೋಕಗಳು ಅಂತ ನಾವು ಇದರಿಂದ ಗ್ರಹಣ ಮಾಡಬೇಕಾಗತ್ತೆ. ಎಲ್ಲ ಲೋಕಗಳು, ಭುವನ ಅಂದ್ರೆ ಜಗತ್ತು, ಜಗತ್ತು ಅಂದ್ರೆ ಎಲ್ಲ ಜೀವರಾಶಿಗಳು, 14 ಲೋಕಗಳು, ಇಡೀ ಬ್ರಹ್ಮಾಂಡ, ಎಲ್ಲದಕ್ಕೂ ಜಗತ್ತು ಅಂತ ಕರೀತಾರೆ. ಹಾಗಾದ್ರೆ ಇಡೀ ಬ್ರಹ್ಮಾಂಡವನ್ನೇ ಪಾವನಗೊಳಿಸುವಂತಹ ಲಕ್ಷ್ಮೀಧವನ, ಸರ್ವೋತ್ತಮ, ರಮಾದೇವಿಗಿಂತಲೂ ಉತ್ತಮ ಅಂತ ಹೇಳೋದ್ರಿಂದ ಸರ್ವೋತ್ತಮನಾದಂತಹ ಭಗವಂತನ ಕಥೆ. ಎಂಥ ಕಥೆ? ಅವನ ಕಥೆ ಮಂಗಳ ಕಥೆ. ಅವನ ಕಥೆ ಮಂಗಳ ಕಥೆ, ಅವನ ಕಥೆ ಮಂಗಳ ಕಥೆ. ಅವನ ಕಥೆ ಕೇಳೋದವರಿಗೆ ಅವರಿಗೂ ಕೂಡ ಮಂಗಳ ಆಗತ್ತೆ ಅನ್ನೋ ಅಭಿಪ್ರಾಯದಿಂದಲೂ ಕೂಡ ಮಂಗಳ ಕಥೆಯ. ಭುವನ ಪಾವನ ವೆನಿಪ, ಸ್ವತಃ ಅವನು ಮಂಗಳ, ಅವನ ಕಥೆಯನ್ನ ಶ್ರವಣ ಮಾಡುವವರು ಮಂಗಳರಾಗ್ತಾರೆ. ಅರ್ಥಾತ್ ಮಂಗಳ ಅಂತಂದ್ರೇನು? ಮೇಲಕ್ಕೆ ಹೋಗುವುದು, ಅರ್ಥಾತ್ ಎತ್ತರಕ್ಕೆ ಹೋಗುವುದು, ಅಂದ್ರೆ ಮೋಕ್ಷವನ್ನ ಪಡೆಯುವುದು. ಅಂಥ ಮಂಗಳವನ್ನ ಉಂಟು ಮಾಡುತ್ತೆ ಮಂಗಳ ಕಥೆ. ಯಾರ ಕಥೆ? ಯಾರ ಕಥೆ ಮಂಗಳ ಉಂಟು ಮಾಡುತ್ತೆ? ಭುವನ ಪಾವನ ವೆನಿಪ ಲಕ್ಷ್ಮೀಧವನ. ಸರಿ, ಮಂಗಳ ಕಥೆಯನ್ನ ಕೇಳಬೇಕು ಅಂತ ಹೇಳಿದ್ರು. ಹೇಗೆ ಕೇಳಬೇಕು ಅಂತ ಹೇಳ್ತಾರೆ. ಎಷ್ಟು ಅವರಿಗೆ ಕೇಳುಗರಲ್ಲಿ ತಮ್ಮ ಶಿಷ್ಯರ ಮೇಲೆ, ತಮ್ಮ ಭಕ್ತರ ಮೇಲೆ ಎಷ್ಟು ಆದರ, ಎಷ್ಟು ಕಾರುಣ್ಯ, ಎಷ್ಟು ಜಾಗೃತವಾಗಿ ತಿಳಿಸ್ಕೊಡ್ಬೇಕು ಅನ್ನುವಂತಹ ಬುದ್ಧಿ, ಆ ವಾತ್ಸಲ್ಯ, ಆ ಜವಾಬ್ದಾರಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಹೇಗೆ ಕೇಳಬೇಕು ಅಂದ್ರೆ ಪರಮೋತ್ಸವದಿ ಕಿವಿಗೊಟ್ಟ ಅನ್ನುವುದು ಭೂಸರರು ದಿನ ದಿನದಿ. ಇದು ಒಂದೇ ಶಬ್ದದಲ್ಲಿ ಹೇಗೆ ಕೇಳಬೇಕು ಅನ್ನೋದು, ಯಾವಾಗ ಕೇಳಬೇಕು, ಎರಡು ಚೆನ್ನಾಗಿ ತಿಳಿಸ್ಕೊಟ್ರು. ಕಿವಿಗೊಟ್ಟಾಲಿಪುದು, ಎರಡು ವಿಶೇಷಣಗಳನ್ನ ಕೊಟ್ಟರು. ಕಿವಿಗೊಟ್ಟಾಲಿಪುದು ಮತ್ತೆ ಪರಮೋತ್ಸವದಿ. ನೋಡ್ರಿ, ಕಿವಿಗೊಟ್ಟಾಲಿಪುದು ಅಂದ್ರೆ ಏನು ಹಾಗಾದ್ರೆ ಅಂತ ಕೇಳಿದ್ರೆ, ನಾವಿಲ್ಲಿರ್ತೀವಿ, ಅಕಸ್ಮಾತ್ ಏನಾದರೂ ಮನೇಲಿ ಏನಾದರೂ ಸಮಸ್ಯೆ ಆಯ್ತು ಅಥವಾ ಇನ್ನೇನೋ ಮರೆತು ಬಂದಿತ್ತು, ಇನ್ಯಾವುದ್ರದ್ದು ಯೋಚನೆ ಬಂದ್ಬಿಡ್ತು, ತಲೆಯಲ್ಲಿ ಹೊಕ್ಕೊಡ್ತು ಅಂತ ಇಟ್ಕೊಳ್ರಿ. ಇಲ್ಲೇ ಕೂತಿರ್ತೀವಿ, ಇಲ್ಲೇ ಮಾತಾಡ್ತಿರ್ತೀವಿ, ಇಲ್ಲೇ ಕೇಳಿಸ್ಕೊಳ್ತಾ ಇರ್ತೀವಿ ಅಂತ ಅನ್ಕೊಡ್ತಾ ಇರ್ತೀವಿ ಅಷ್ಟೇ. ಬಿಟ್ಬಿಟ್ರೆ ಮನಸ್ಸು ಬೇರೆ ಕಡೆ ಹೋಯ್ತು ಅಂತಂದ್ರೆ ಆಚಾರ್ಯ ಏನ್ ಹೇಳಿದ್ರು ಗೊತ್ತೇ ಇಲ್ಲ. ಕಿವಿಗೊಟ್ಟು ಆಲಿಪುದು. ಕಿವಿ ಇಲ್ಲಿರತ್ತೆ, ಕಿವಿ ಇರೋದು ಬೇರೆ, ಕಿವಿ ಕೊಡೋದು ಬೇರೆ. ಕಿವಿ ಕೊಟ್ಟು ಆಲಿಪುದು ಅಲ್ವಾ? ಯಾವಾಗಲೂ ಭಗವಂತನಿಗೆ ಅರ್ಪಣೆ ಮಾಡಿದಾಗ ಮಾತ್ರ ಅದಕ್ಕೆ ಫಲ. ಇರೋದಿದ್ದೇ ಇರುತ್ತೆ, ಇರೋದಲ್ಲ ಮುಖ್ಯ, ಇರುವು ಅನ್ನೋದು ಮುಖ್ಯ ಅಲ್ಲ, ಇರುವಿನ ಅರಿವು ಬಹಳ ಮುಖ್ಯ. ಎಲ್ಲ ಇಂದ್ರಿಯಗಳು ಕೊಟ್ಟಿದ್ದಾನೆ, ಅವನು ಕೊಟ್ಟಲ್ವಾ, ನಾವು ಅವನಿಗೆ ಕೊಡ್ಬೇಕಲ್ಲ. ಮತ್ತೆ ಹರಿಸಮರ್ಪಣೆ ಮಾಡಿ ಬದುಕಿರು. ಹೇಗೆ ಕೇಳಬೇಕು ಅಂದ್ರೆ ಕಿವಿಗೊಟ್ಟು ಕೇಳಬೇಕಂತೆ. ಅಂಬರೀಷ ಚಕ್ರವರ್ತಿ ಒಂದೇ ಕಿವಿಲಿ ಉಪನ್ಯಾಸ ಕೇಳ್ತಾ ಇದ್ದಂತೆ. 2 ಕೈಗಳಿಂದ ಭಗವಂತನ ಸೇವೆ, 2 ಕಾಲುಗಳಿಂದ ತೀರ್ಥಯಾತ್ರೆ, ಹೀಗೆಲ್ಲ ವರ್ಣನೆ ಮಾಡುತ್ತೆ ಭಾಗವತ. ಒಂದೇ ಕಿವಿಯಿಂದ ಪುರಾಣ ಕೇಳ್ತಾ ಇದ್ದ ಅಂದ್ರೆ ಒಂದೇ ಕಿವಿಯಿಂದ ಏನು, 2 ಕಿವಿ, 1 ಕಿವಿ ಕೇಳಿಸ್ತಿರ್ಲಿಲ್ಲ ಅಂಬರೀಷ್ ಚಕ್ರವರ್ತಿಗೆ. ಅಂದ್ರೆ ಅಂಬರೀಷ ಚಕ್ರವರ್ತಿಯ ಅನುಸಂಧಾನ ಹೇಗಿತ್ತು ಅಂತಂದ್ರೆ, ಪುರಾಣದಲ್ಲಿ ಹೇಳುವ ಒಂದೊಂದು ಮಾತುಗಳು ಮಂತ್ರ ತುಲ್ಯ. ಭಾಷೆ ಯಾವುದಾದ್ರೂ ಆಗಲಿ, ಭಾವ, ಒಳಗಿರುವ ವಿಚಾರ ಭಗವಂತನ ವಿಚಾರ ಅಲ್ವಾ, ಅದೆಲ್ಲ ಮಂತ್ರಗಳಿದ್ದ ಹಾಗೆ. ಮಂತ್ರೋಪದೇಶ ತಗೊಳ್ತಾ ಇದ್ದೀನಿ ನಾನು ಅಂತ ಅನ್ಕೊಂಡು ಕೊಡ್ತಿದ್ದಂತೆ.
ಮಂತ್ರೋಪದೇಶ ತಗೊಳ್ಬೇಕಾದಾಗ ಎರಡು ನೀವು ಗಮನಿಸ್ರಿ, ಯಾರಾದ್ರೂ ಎರಡು ಕಿವಿ ಉಪದೇಶ ತಗೊಳ್ತಾರಾ? ಬಲಗಿವಿ ಹೀಗೆ ಹಿಡಿಯಪ್ಪ ಅಂತಾರೆ ಉಪದೇಶ ಮಾಡೋರು. ಕಿವಿಗೊಟ್ಟಾಲಿಪುದು, ಒಂದು ಕಿವಿಲಿ ತಗೊಳ್ತಾ ಇದ್ರು ಅಂದ್ರೆ ಇದ್ರ ಅರ್ಥ ಅಷ್ಟು ಶ್ರದ್ಧೆ ಅಂತ ಅಭಿಪ್ರಾಯ. ಎಲ್ರು ಉಪನ್ಯಾಸ ಹಿಂಗೆ ಕೇಳಬೇಡ. ಆಮೇಲೆ ಕಿವಿಗೊಟ್ಟಾಲಿಪುದು ಅಂತಂದ್ರೆ ಅಷ್ಟು ಶ್ರದ್ಧೆ. ಮಂತ್ರವನ್ನೇ ಉಪದೇಶ ತಗೊಳ್ಬೇಕಾದ್ರೆ ಹರಟೆ ಹೊಡ್ಕೊಂಡು ತಗೊಳ್ತೀವ ನಾವು. ಎಷ್ಟು ಜಾಗೃತೆಯಿಂದ, ಜವಾಬ್ದಾರಿಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಆ ಕ್ಷಣ ನಾವು ಹೇಗೆ ಇರ್ತೀವೋ ಆ ಕ್ಷಣ ಅಷ್ಟು ಮಾತ್ರ ಅಲ್ಲ, ಉಪನ್ಯಾಸ ಮುಗಿಯುವ ತನಕವೂ ಇರಬೇಕು. ಭಗವಂತನ ಕಥೆಯನ್ನ ಕೊಟ್ಟು ಕಿವಿಗೆ ನಾವೆಲ್ಲೋ ಕೂತಿರ್ತೀವಿ, ಯಾರೋ ಫೀಲ್ಡಲ್ಲಿ ಮಾತಾಡ್ತಾ ಇರ್ತಾರೆ, ಹೋಗಿ ಅಲ್ಲೇ ಕೂತಿರ್ತೀವಿ. ಏನಂದ್ರಪ್ಪ ಅವರು ಅಂದ್ರೆ, ಏನಂದ್ರೆ ನಮ್ಮ ಮಾಡಿ ನನ್ನ ಮಾತಾಡ್ಕೊಂಡು ಕೂತಿದ್ವಿ, ಏನೋ ಗೊತ್ತಾಗ್ಲಿಲ್ಲ ನಮಗೆ ಅಂತೀವಿ. ನೋಡಿರ್ತೀವಿ, ಮಾತಾಡ್ಸಿರ್ತೀವಿ. ಇಲ್ಲಿ ಯಾವ ಬಣ್ಣದ ಬಟ್ಟೆ ಹಾಕೊಂಡಿದ್ರು, ಯಾವೆಲ್ಲ ಗೊತ್ತಿಲ್ಲ, ನನಗೆ ಅಷ್ಟೆಲ್ಲ ಗಮನಿಸ್ತಿಲ್ಲ. ನೋಡ್ಲಿಲ್ವಾ, ನೋಡಿದೆ, ವಿಶೇಷವಾಗಿ ನೋಡಕ್ಕಾಗ್ಲಿಲ್ಲ, ಅಷ್ಟೊಂದು ಗಮನಿಸ್ತಿಲ್ಲ ನಾವು ಅಂತೀವಿ. ಇವಾಗ ಸುಮ್ಮನೆ ನಾಮಕಾವಸ್ಥೆಗೆ. ಈ ರೀತಿ ಭಗವಂತನ ಕಥೆ ಕೇಳ್ಬಿಟ್ರೆ ಹೋಯ್ತು, ಬರೀ ಟೈಮ್ ಪಾಸ್ ಆಗ್ಬಿಡುತ್ತೆ. ದಯಮಾಡಿ ಹಾಗೆ ಕೇಳಬಾರದು. ಬರೋದು ಬರ್ತೀವಿ, ಕೂಡೋದು ಕೂಡ್ತೀವಿ, ಕೇಳೋದು ಕೇಳ್ತೀವಿ ಅಲ್ವಾ. ದಯಮಾಡಿ ಭಗವಂತನ ಕಥೆಯನ್ನ ಶ್ರದ್ಧೆಯಿಂದ ಕಿವಿಗೊಟ್ಟಾಲಿಪುದು. ಇದು ದಾಸರು ನಮಗೆ ಆಜ್ಞೆ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ರಿ. ನಮ್ಮ ಮೇಲಿನ ಕಾರುಣ್ಯದಿಂದ ದಯಮಾಡಿ ಕಳ್ಕೊಳ್ಬೇಡ್ರಪ್ಪ ಆ ಪುಣ್ಯನ. ದಯಮಾಡಿ ಕಿವಿಗೊಟ್ಟಾಲಿಪುದು. ದಯವಿಟ್ಟು ಹೇಳ್ತೀನಿ ಕೇಳ್ರಿ, ಉದ್ಧಾರ ಆಗ್ತೀರಾ ಅಂತ ಕಳಕಳಿಯಲ್ಲಿ ನಮ್ಮನ್ನ ಹೇಳ್ತಾ ಇದ್ದಾರೆ. ಆಜ್ಞೆಯಿಂದ ಹೇಳ್ತಿದ್ದಾರೆ ಒಂದು ಕಡೆ, ಕಳಕಳಿ ನಮ್ಮ ಮೇಲೆ ಅವರಿಗೆ. ದಯಮಾಡಿ ಹೋಗಿ ಕುತ್ಕೊಂಡು ಹೇಗೋ ಮಾಡ್ಕೊಂಡು ಬಿಡಬೇಡ್ರಿ. ಭಗವಂತನ ಕಥೆ ಕೇಳಬೇಕಾದಾಗ ಹೇಗೆ ಕೇಳಬೇಕು? ಕಿವಿಗೊಟ್ಟಾಲಿಪುದು. ದಯಮಾಡಿ ಶ್ರದ್ಧೆಯಿಂದ ಭಗವಂತನ ಕಥೆ. ಕೆಲವರು ಇರ್ತಾರ್ರಿ, ಏನಂದ್ರೆ ಉಪನ್ಯಾಸ ರಾತ್ರಿ ತಕ್ಕೊಂಡು ಬಿಡ್ತೀನಿ ಆಚಾರ್ಯ, ಈಗೆಲ್ಲ ಆನ್ಲೈನಲ್ಲಿ ಬಂದಿದೆ, ರಾತ್ರಿ ಉಪನ್ಯಾಸ ಹಾಕೊಂಡು ಯಾಕೆ ನಿದ್ದೆನೇ ಬರಲ್ಲ ಆಚಾರ್ಯ. ಉಪನ್ಯಾಸ ಹಾಕೊಂಡ್ಬಿಟ್ರೆ ಅದು ಯಾವಾಗ ನಿದ್ದೆ ಹತ್ತತ್ತೋ ಗೊತ್ತೇ ಇಲ್ಲ. ಆಚಾರ್ಯರು ನಿದ್ದೆ ಮಾತ್ರ ಇದ್ದು ಸ್ಟ್ರಾಂಗ್ ಇದ್ದಾರೆ ಆಚಾರ್ಯರು. ಎಂಥ ಉಪನ್ಯಾಸ ಆಚಾರ್ಯರು, ಒಳ್ಳೆ ನಿದ್ದೆ ಬರುತ್ತೆ ಆಚಾರ್ಯರು. ಹಿಂಗೆ ನಿದ್ದೆ ಬರೋಕ್ಕೋಸ್ಕರ ಉಪನ್ಯಾಸ ಕೇಳಿಬಿಟ್ರೆ ಹೀಗಾಗ್ಬೇಕಾಗತ್ತೆ, ಯೋಚನೆ ಮಾಡ್ರಿ ಅಲ್ವಾ. ಅದಕ್ಕೆ ದಾಸರು ಹೇಳಿದ್ರು, ಭಗವಂತನ ಕಥೆ ಕೇಳೋದು ಎಷ್ಟು ಮುಖ್ಯವೋ ಕಿವಿಗೊಟ್ಟಾಲಿಪುದು. ನೀವು ಕಿವಿಗೊಟ್ಟು ಚೆನ್ನಾಗಿ ಶ್ರದ್ಧೆಯಿಂದ ಕೇಳ್ರಿ, ಅದರಲ್ಲಿ ಆನಂದ ಆಗತ್ತೆ. ಇನ್ನೊಂದು ವಿಶೇಷಣ ಸೇರಿಸಿದ್ರು, ಕಿವಿಗೊಟ್ಟಾಲಿಪುದು ಪರಮೋತ್ಸವದಿ. ಅದಕ್ಕಿಂತಲೂ ಬಹಳ ಮುಖ್ಯ ಅದು. ಭಗವಂತನ ಕಥೆ ಕೇಳಬೇಕಾದಾಗ ಕಿವಿಗೊಟ್ಟಾಲಿಪುದು. ಕೆಲವರು ಕಿವಿಗೊಡ್ತಾರೆ, ಆಗ್ಲೇ ಹೇಳ್ತಾರ ನಿದ್ದೆ ಬರಲಿ ಅಂತಲೂ ಕಿವಿಗೊಟ್ಟು ಕೇಳ್ತಿರ್ತಾರೆ. ಏನೋ ಒಂದು ಗಂಟೆ ಟೈಮ್ ಪಾಸ್ ಆಗ್ಬೇಕ್ರಪ್ಪ ನಮಗೆ, ಹೋಗಿರ್ತೀನಲ್ಲ ಸೊ ಕೇಳ್ಕೊಂಡು ಬರ್ತೀನಿ. ಹೇಗಿದ್ರು ಒಂದು ಗಂಟೆ ಆಗಲಿ, ಎಲ್ಲಿರಬೇಕು, ನಮಗೂ ಒಂದು ಚೇಂಜ್ ಇರುತ್ತೆ. ಬೆಳಗ್ಗೆಯಿಂದ ಮನೆಯಲ್ಲೇ ಕೂತಿರ್ತೀವಿ, ಹೋದಾಗ ಶ್ರದ್ಧೆ ಅಂತ ಕೇಳ್ತೀನಿ. ದಯಮಾಡಿ ಹಾಕಿ ಕೇಳಬೇಡ್ರಿ. ಮತ್ತೆ ಪರಮೋತ್ಸವದಿ, ಅತ್ಯಂತ ಉತ್ಸಾಹದಿಂದ. ಯಾವಾಗ ಶುರುವಾಗತ್ತಪ್ಪ, ಯಾವಾಗ ಶುರುವಾಗತ್ತೆ, ಯಾವಾಗ ಕೇಳೇನು, ಯಾವಾಗ ಅದನ್ನು ಮರಣ ಮಾಡೇನು, ಯಾವಾಗ ನಮಗೆ ಯಾವುದರಲ್ಲಿ ಪ್ರೀತಿ ಇರುತ್ತೋ, ಯಾವುದರಲ್ಲಿ ನಮಗೆ ಉತ್ಸಾಹ ಇರುತ್ತೋ ಅಲ್ಲಿ ನಮಗೆ ಆ ವಿಚಾರದ ಬಗ್ಗೆ ನಿರ್ಲಕ್ಷ್ಯ ಉಂಟಾಗಲ್ಲ. ಅದಕ್ಕೆ ಪ್ರೀತಿಯಿಂದ, ಉತ್ಸಾಹದಿಂದ ನಾವು ಭಗವಂತನ ಕಥೆಯನ್ನ ಕಿವಿಗೊಟ್ಟಾಲಿಪುದು. ಉತ್ಸಾಹ ಇರಬೇಕು, ಪರಮೋತ್ಸಾಹ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ ಶುರುವಾಯ್ತಾ, ಅಯ್ಯೋ ಯಾವಾಗ ಮುಗಿಯತ್ತೆ, ಹೀಗೆಲ್ಲ ಶುರುವಾಗತ್ತೆ. ಯಾವಾಗ ಉತ್ಸಾಹ ಇಲ್ಲ ಅಂದ್ರೆ. ಇದಕ್ಕೆ ಭಗವಂತನ ಕಥೆ ಎಷ್ಟು ಹೊತ್ತು ಕೇಳ್ತೀವೋ ಅಷ್ಟೊತ್ತಾದರೂ ಕೂಡ ಉತ್ಸಾಹದಿಂದ ಶ್ರದ್ಧೆಯಿಂದ ಕೇಳಿ. ಯಾವಾಗ ಕೇಳಬೇಕಾದ್ರೆ ವರ್ಷಕ್ಕೊಂದು ವಾರ ನಾನು ಕೇಳ, ವರ್ಷಕ್ಕೊಂದು ಸಪ್ತಾಹ ಹಾಗಂದ್ಕೊಳ್ಬೇಡ್ರಿ. ಶ್ರವಣ ಅನ್ನುವಂತಹ ಯಜ್ಞ ಈಗ ತಾನೇ ಹೇಳಿದ ಆಚಾರ್ಯ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಒಂದೇ ಒಂದು ಕ್ಷಣವೂ ಇಲ್ಲದೆ, ಶ್ರವಣ ಇಲ್ಲದೆ ಒಂದು ಕ್ಷಣ ಇರಬೇಡ್ರಿ ಅಂತ ಹೇಳಿದ್ರು. ಈಗ ತಾನೇ ಹೇಳಿದಾರ, ಅದನ್ನೇ ಇಲ್ಲಿ ದಾಸರು ತಿಳಿಸಿದ್ರು. ಕಿವಿಗೊಟ್ಟಾಲಿಪುದು ಭೂಸರರು ದಿನ ದಿನದಿ, ದಿನ ದಿನದಿ, ದಿನ ದಿನಕ್ಕೂ ಕೇಳಬೇಕು, ದಿನಾಗ್ಲೂ ಕೇಳಬೇಕು. ದಿನ ದಿನದಿ ಅನ್ನುವ ಶಬ್ದ ಎಷ್ಟು ಚೆನ್ನಾಗಿಡ್ತಾರೆ ದಾಸರು ಶಬ್ದಗಳನ್ನ ಅಂತಂದ್ರೆ, ದಿನಾಗ್ಲೂ ಕೇಳ್ರಿ ಅಂತ ಹೇಳ್ಬೋದಿತ್ತಲ್ಲ. ದಿನ ದಿನದಿ ಏನಾಗಂದ್ರೆ ದಿನ ದಿನದಿ, ದಿನಾಗ್ಲೂ ಅನ್ನೋದಕ್ಕೂ ದಿನ ದಿನದಿ ಅನ್ನೋಕೆ ಏನ್ ವ್ಯತ್ಯಾಸ? ದಿನಾಗ್ಲೂ ಕೇಳ್ರಿ, ಯಾವಾಗ್ಲೂ ಕೇಳ್ರಿ, ದಿನ ದಿನದಿ ಅದೇ ಅರ್ಥ ಅಲ್ವಾ? ಅಲ್ಲೊಂದು ಸೇರಿಸಿದ್ರು, ಭಾವ ಸೇರಿಸೋದ್ರೊಳಗೆ ದಿನ ದಿನದಿ ಉತ್ಸಾಹ ಹೆಚ್ಚಾಗ್ಲಿ. ದಿನಾಗ್ಲೂ ಉತ್ಸಾಹ ಅಲ್ಲ, ದಿನ ದಿನಕ್ಕೆ ಅಂದ್ರೆ ನಿನ್ನೆ ಇದ್ದ ಉತ್ಸಾಹಕ್ಕಿಂತಲೂ ಇವತ್ತು ದಿನ ದಿನದಿ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು. ಅಲ್ಲಿಗೆ ಅನ್ವಯ ಮಾಡ್ಕೊಡ್ಬೇಕು ಅದನ್ನ. ದಿನ ದಿನದಿ ಪರಮೋತ್ಸವದಿ ಅಥವಾ ಪರಮೋತ್ಸವದಿ ದಿನ ದಿನದಿ ಕಿವಿಗೊಟ್ಟಾಲಿಪುದು.
ಯಾರಿಗೆ ಯಾವುದು ನ್ಯೂನತೆ ಇರುತ್ತೋ ಅದನ್ನ ದಿನ ದಿನ ಹೆಚ್ಚಿಗೆ ಮಾಡ್ಕೊಳ್ತಾ ಹೋಗ್ರಿ. ನನಗೆ ಉತ್ಸಾಹ ಇದೆ, ಆದ್ರೆ ಕೇಳಕ್ ಕೊಡ್ಬೇಕಾದ್ರೆ ಆಸಕ್ತಿ ಕಮ್ಮಿ ಆಗ್ತಾ ಇರುತ್ತಲ್ಲ, ಹಂಗೆ ಮಾಡ್ಕೊಳ್ಬೇಡ್ರಿ. ದಿನ ದಿನದ ಆಸಕ್ತಿ ಹೆಚ್ಚಿಗೆ ಮಾಡ್ಕೊಳ್ರಿ. ಸೊ ದಿನ ದಿನದ ಅನ್ನೋ ಶಬ್ದ ಭೂಸುರರು ದಿನ ದಿನದಿ ಕೇಳುವುದು, ಭೂಸುರರು ದಿನ ದಿನದಿ ಕಿವಿಗೊಟ್ಟಾಲಿಪುದು, ಅಥವಾ ದಿನ ದಿನದಿ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು, ಪರಮೋತ್ಸವದಿ ದಿನ ದಿನದಿ ಕಿವಿಗೊಟ್ಟಾಲಿಪುದು. ಎಂಥ ಶಬ್ದ ಪ್ರಯೋಗ ನೋಡ್ರಿ ದಾಸರು. ಎಲ್ಲಿಗೆ ಬೇಕಾದ್ರೂ ನೀವು ಅನ್ವಯ ಮಾಡ್ಕೊಳ್ಬಹುದು. ಎಲ್ಲದಕ್ಕೂ ಅರ್ಥಪೂರ್ಣ ಇದೆ. ಮತ್ತೆ ಯಾವುದು ಅರ್ಥರಾಹಿತ್ಯ ಒಂದೇ ಒಂದು ಶಬ್ದದಲ್ಲೂ ಇಟ್ಟಿಲ್ಲ. ಮತ್ತೆ ಪ್ರಾಕೃತ ಭಾಷೆ, ನಾವು ಆಡುವ ಭಾಷೆ, ಆಡೋ ಮಾತನ್ನೇ ಎಡವಟ್ಟಾಗಿ ತಪ್ಪಾಗಿ ಒಬ್ಬರಿಗೆ ಇದರಿಂದ ಅರ್ಥವೇ ಆಗಬಾರ್ದು. ನಮ್ಮ ಮಾತಿಗೆ ನಾವೇ ವ್ಯಾಖ್ಯಾನ ಬರೀಬೇಕು. ಹಾಗೆ ಮಾತಾಡೋರು ನಮ್ಮ ಹಣೆ ಬರ. ಆದರೆ ದಾಸರು ಅವರ ಶಬ್ದದಲ್ಲಿ ಎಷ್ಟು ಅದ್ಭುತತೆಯನ್ನು ಇಟ್ಟಿದ್ದಾರೆ, ಯೋಚನೆ ಮಾಡಿ. ಎಲ್ಲಿಗೆ ನಾವು ಅದನ್ನು ಬೇಕು ಅದನ್ನು ಸೇರಿಸ್ಕೊಂಡ್ರು ಎಲ್ಲವೂ ಬೇಕೇ ಬೇಕು ಅನ್ನುವ ಹಾಗಿಟ್ಟಿದ್ದಾರೆ. ಹಾಗಾಗಿ ಇದರ ಮಧ್ಯದಲ್ಲಿ ಇನ್ನೊಂದು ಶಬ್ದ ಇಟ್ಟರು, ಕಿವಿಗೊಟ್ಟಾಲಿಪುದು. ದಿನ ದಿನದ ಯಾರು ಕೇಳಬೇಕು? ಭೂಸುರರು. ಅಂದ್ರೆ ಸುರರು ಅಂದ್ರೆ ದೇವತೆಗಳು, ಭೂಸುರರು ಅಂತ ಹೇಳಿದ್ರೆ ಭೂಲೋಕದಲ್ಲಿ ವಾಸ ಮಾಡುವಂತಹ ಸುರರು, ದೇವತೆಗಳು ಅಂತ ಅರ್ಥ. ಈ ಶಬ್ದದಿಂದ ಸಾಮಾನ್ಯವಾದ ಅರ್ಥ ಎಂತ ಇದೆ ಅಂದ್ರೆ ಬ್ರಾಹ್ಮಣ ವರ್ಣದವರು ಅಂತ ನಾವು ಅರ್ಥವನ್ನು ಹೇಳ್ತೀವಿ. ಇದು ಸರಿಯಾದ ಅರ್ಥ, ಅದರಲ್ಲಿ ಮಾತಿಲ್ಲ. ಬ್ರಾಹ್ಮಣರಾದವರು ಪ್ರತಿನಿತ್ಯ ಕೇಳಲೇಬೇಕು, ಆದರೆ ಬ್ರಾಹ್ಮಣರು ಮಾತ್ರ ಕೇಳಬೇಕು ಅಂತ ಅಭಿಪ್ರಾಯ ಅಲ್ಲ. ಹಾಗಾದ್ರೆ ಭೂಸುರ, ಯಾಕಂದ್ರೆ ಆ ಥರ ಅನ್ಕೊಂಡ್ಬಿಡ್ತೀವಿ ನಾವು. ಈಗ ಗರುಡ ಪುರಾಣವನ್ನ 10 ದಿವಸದಲ್ಲಿ ಕೇಳಲೇಬೇಕು. ಇದರ ಅರ್ಥ ಏನು? ನಾವ್ ಹೇಗೆ ಅರ್ಥ ಮಾಡ್ಕೊಂಡಿದೀವಿ ಗೊತ್ತಾ? 10 ದಿವಸದಲ್ಲಿ ಕೇಳಲೇಬೇಕು ಅಂದ್ರೆ ಬೇರೆ ಟೈಮಲ್ಲಿ ಕೇಳಬಾರ್ದು. ನಮಗೆ ನಾವೇ ವ್ಯಾಖ್ಯಾನ ಮಾಡ್ಕೊಂಡು 10 ದಿವಸದಲ್ಲಿ ಕೇಳಲೇಬೇಕು ವಿಧಿ, ಬೇರೆ ದಿವಸದಲ್ಲಿ ಕೇಳಬೇಕು ಅನ್ನೋದು ನಿಷೇಧ ಅಲ್ಲ. ಅವಾಗ ಕೇಳಿದ್ರೆ ಬಹಳ ಪುಣ್ಯ ಉಂಟು, ಆದರೆ 10 ದಿವಸದಲ್ಲಿ ಕೇಳಲಿಕ್ಕೆ ಬೇಕು. ಹಾಗೆ ಬ್ರಾಹ್ಮಣರಾದವರು ಅಧ್ಯಯನ ಹೌದು, ಶ್ರವಣದ ಮುಖಾಂತರ ಪ್ರಾರಂಭ ಮಾಡಿಕೊಂಡು ಅಧ್ಯಯನ ಅಧ್ಯಾಪನ ಬ್ರಾಹ್ಮಣ ವರ್ಣದ ಮುಖ್ಯ ಅದು ಕಾರ್ಯ, ಅದು ಷಟ್ಕರ್ಮಗಳಲ್ಲಿ ಅದು. ಹಾಗಾಗಿ ಅವ್ರು ಕೇಳಲೇಬೇಕು ದಿನ ದಿನದಿ. ಹಾಗಂದ ಮಾತ್ರಕ್ಕೆ ಬೇರೆಯವ್ರು ಕೇಳಬಾರ್ದಲ್ಲ, ಅವರೂ ಕೇಳಲಿಕ್ಕೆ ಬೇಕಕ್ಕೆ. ಮೋಕ್ಷ ಅನ್ನೋದು ಕೇವಲ ಒಂದು ವರ್ಣಕ್ಕೆ ಸೀಮಿತವಾದ ಫಲ ಅಲ್ಲ, ಒಂದು ಪಂಗಡಕ್ಕೆ ಸೀಮಿತವಾದ ಫಲ ಅಲ್ಲ. ಭಗವಂತನ ಕಥೆ ಎಲ್ಲ ವರ್ಣದವರೆಗೂ ಎಲ್ಲ ಆಶ್ರಮದವರೆಗೂ ಸಂಬಂಧಪಟ್ಟದ್ದು. ಕೆಲವು ಗ್ರಂಥಗಳು ಬ್ರಹ್ಮಸೂತ್ರಾದಿಗಳಲ್ಲಿ ಅಧಿಕಾರಿಗಳು ಅನಧಿಕಾರಿಗಳು ಅಂತ ವೇದಗಳಿಗೆ ತಿಳಿಸಿದ್ದಾರೆ ಅನ್ನೋದು ಬಿಟ್ಟರೆ ಭುವನ ಪಾವನ ವೆನಿಪ ಲಕ್ಷ್ಮೀ ಧವನ ಮಂಗಳ ಕಥೆಗೆ ಎಲ್ಲರೂ ಕೂಡ ಅಧಿಕಾರಿಗಳೇ. ಮತ್ತೆ ಭೂಸುರರು ಅಂತ ಯಾಕೆ ಇಟ್ರು ಅಂತ ಕೇಳಿದ್ರೆ, ಸುರರು ಅಂತಂದ್ರೆ ಯಾರು? ದೇವರು. ಯಾಕೆ ಅವ್ರನ್ನ ಸುರರು ಅಂತ ಕರೀತಾರೆ ಅಂದ್ರೆ ಭಗವಂತನನ್ನ ಕಾಣುವ ಪ್ರಯತ್ನದಲ್ಲೇ ಇರ್ತಾರೆ ಸದಾ. ಹಾಗಾಗಿ ಭೂಮಿಯಲ್ಲೂ ಕೂಡ ಯಾರು ಭಗವಂತನನ್ನ ಕಾಣಬೇಕು ಅಂತ ಯಾರು ನೀವು ಉತ್ಸಾಹದಲ್ಲಿ ಯಾರು ಇರ್ತಾರೋ ಅವರೆಲ್ಲರೂ ಭೂಸುರರೇ. ಭೂಮಿಯಲ್ಲಿ ವಾಸ ಮಾಡುವ ಭಗವಂತನನ್ನ ಕಾಣಬೇಕು ಅಂತ ಭೂಮಿಯಲ್ಲಿ ವಾಸ ಮಾಡೋರು ಯಾರ್ಯಾರು ಅನ್ಕೊಳ್ತೀರ ಅವರೆಲ್ಲ ಭೂಸುರರೇ. ದೇವರನ್ನ ಕಾಣಬೇಕು ಅಂತ ಹಾತೊರೆಯುವವರೆಲ್ಲರೂ ಕೂಡ ಸುರರು, ಭೂಮಿಯಲ್ಲಿ ವಾಸ ಮಾಡುವವರು ಭೂಸುರರು. ಹಾಗೆ ಯಾವ ವರ್ಣದವರು ಬೇಕಾದರೂ ಕೂಡ ಭಗವಂತನ ಕಥೆ ಕೇಳಬೇಕು. ಇದು ಬಿಟ್ಟು ಕೆಲವು ಬ್ರಾಹ್ಮಣರಲ್ಲಿ ಈ ರೀತಿಯಾದ ತಪ್ಪು ತಿಳುವಳಿಕೆ ಇದೆ. ದೇವರ ಕಥೆ ದೇವರು ನಮಗೆ ಸಂಬಂಧಪಟ್ಟಿದ್ದು, ದೇವರ ಕಥೆ ನಮಗೆ ಸಂಬಂಧಪಟ್ಟಿದ್ದು, ನಾವು ಹೇಳಿದ್ರೆ ದೇವರು ಕೇಳುತ್ತಾನೆ. ವರ್ಣದ ಅಹಂಕಾರ, ಆಶ್ರಮದ ಅಹಂಕಾರ ಸರ್ವಾತ್ಮನ ಇರಬಾರದು. ಮೋಕ್ಷಕ್ಕೂ ವರ್ಣಕ್ಕೂ ಆಶ್ರಮಗಳಿಗೂ ಸಂಬಂಧ ಇಲ್ಲ. ಹೊರತು ಭಗವತ್ ಭಕ್ತ ಚೇತನ ಚೆನ್ನಾಗಿತ್ತ ಒಂದು ಜನ್ಮದಲ್ಲಿ ಹೀಗೆ, ಒಂದು ಜನ್ಮದಲ್ಲಿ ಹೀಗೆ, ಕಡೆಯವರಿಗೆ ಜ್ಞಾನವನ್ನು ಕೊಟ್ಟು ಭಗವಂತ ಅನುಗ್ರಹ ಮಾಡೇ ತಿಂತಾನೆ. ಹಾಗಾಗಿ ಇಲ್ಲಿ ಭೂಸುರರು ಅನ್ನುವ ಶಬ್ದಕ್ಕೆ ಭಗವಂತನ ಕಥೆಯನ್ನ ಕೇಳಬೇಕು ಅಂತ ಉತ್ಸಾಹ ಯಾರಿಗೆಲ್ಲ ಇದೆಯೋ ಅವರೆಲ್ಲರೂ ಒಂದರ್ಥದಲ್ಲಿ ಭೂಸುರರೇ. ಅಂಥ ಭೂಸುರರು ದಿನ ದಿನದಿ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು. ಯಾರ ಕಥೆ? ಮಂಗಳ ಕಥೆ. ಎಂಥ ಕಥೆ? ಮಂಗಳ ಕಥೆ. ಯಾರ ಕಥೆ? ಭುವನ ಪಾವನ ವೆನಿಪ ಲಕ್ಷ್ಮೀ ಧವನ ಕಥೆ. ಇಷ್ಟು ಅಭಿಪ್ರಾಯವನ್ನ ದಾಸರು ತುಂಬಿ ಇದನ್ನ ಕೇಳಿ ಅನ್ನೋದು ಒಂದ್ ಕಡೆ, ಕೇಳಿದ್ದನ್ನ ಹೇಳಿ, ಕೇಳಿದ ನಂತರ ಅದರ ಮುಂದಿನ ಮೆಟ್ಟಿಲು ಹೇಳಿ, ಹೇಳಿದ್ದನ್ನ ಮನನ ಮಾಡಿ, ಶ್ರವಣ ಮನನ ಮರಣ ಮಾಡಿದ ಮೇಲೆ ನಿಧಿಧ್ಯಾಸನ, ಧ್ಯಾನದ ಅವಸ್ಥೆ, ಅದರಿಂದ ಭಗವಂತನ ಅನುಗ್ರಹ. ಹೀಗೆ ದಾಸರು ನಮಗೆ ಪ್ರಾರಂಭದ ಹಂತವನ್ನು ನಮಗಿಲ್ಲಿ ತಿಳಿಸಿ ಇದರಿಂದ ಭಗವಂತ ಅನುಗ್ರಹ ಮಾಡುತ್ತಾನೆ. ಹೇಗೆ ಕೇಳಬೇಕು, ಯಾಕೆ ಕೇಳಬೇಕು, ಎರಡನ್ನೂ ನಮಗೆ ತಿಳಿಸಿಕೊಟ್ಟು, ಸರಿ ಹೇಗೆ ಕೇಳಬೇಕು ಯಾಕೆ ಕೇಳಬೇಕು ಅಂತ ಹೇಳಿದ್ರೆ ನಿಮಗೆಲ್ಲ ಅನಿಸ್ಬಹುದು, ದಾಸರಂತ ಇದ್ದಾರೆ, ನಿಮಗೆಲ್ಲ ಅನಿಸ್ಬಹುದು ನಾನು ಹೇಳಿದ್ದನ್ನು ಯಾಕೆ ಕೇಳಬೇಕು, ಅವ್ರು ಹೇಳಿದ್ದನ್ನು ನಾವು ಯಾಕೆ ಕೇಳಬೇಕು, ಅವರೇನು ದೊಡ್ಡಿದ ಅವರು,
ಭಾಷ್ಯಕಾರರ, ಸೂತ್ರಕಾರರ, ಅಥವಾ ಯಾರವರು? ಅವ್ರ ಮಾತನ್ನು ನಾವ್ಯಾಕೆ ಕೇಳಬೇಕು? ಅಥವಾ ಅವರು ಬರೆದಿರೋ ಗ್ರಂಥ ಅದು ಯಾವ ಭಾಷೆಯಲ್ಲಿದೆ? ಹಾಗಾದ್ರೆ ಪ್ರಾಕೃತವಾದ ಪ್ರಾದೇಶಿಕವಾದಂತಹ ಕನ್ನಡ ಭಾಷೆಯಲ್ಲಿದೆ. ಅದನ್ನು ನಾವ್ಯಾಕೆ ಕೇಳಬೇಕು ಅಂತ ನಿಮಗೇನಾದ್ರೂ ಪ್ರಶ್ನೆ ಬಂದ್ರೆ, ನಮಗೆ ಹೇಳ್ತಿದ್ದಾರೆ ದಾಸರು, ಆ ರೀತಿ ಅನಿಸಿದ್ರೆ ಒಂದು ಮಾತು ಹೇಳ್ತೀನಿ ಕೇಳ್ರಿ. ಏನು? ಮಳೆಯ ನೀರೊಡೆಯೊಳು ಪರಿಯಲು ಬಳಸಲು ಊರೊಳಗಿದ್ದ ಜನರ ಜನವು ದೊರೆಗೂಡೆ ಮಜ್ಜನಪಾನ ಗೈದಪರು. ಕಲುಷ ವಚನಗಳಾದರೆಯು ಬಾಂಬೊಳೆಯ ಪೆತ್ತನ ಪಾದ ಮಹಿಮಾ ಜಲಧಿ ಪೊಕ್ಕುದರಿಂದ ಮಾಡಿದ ಪರೆ ಮಹೀಸುರರು. ಕೇಳ್ತಾ ಇದ್ದಾರೆ, ಮಳೆಯ ನೀರು ಓಣಿಯೊಳು ಪರಿಯಲು. ಮಳೆ ನೀರು ಏನಿರುತ್ತೆ, ಆ ಮಳೆ ನೀರು ಓಣಿ ಪಕ್ಕದಲ್ಲಿ, ಮೋರಿ ಅಂತ ನಾವೇನು ಕರಿತೀವಿ, ಚರಂಡಿ ಮೋರಿ ಅಥವಾ ರಸ್ತೆ ಬದಿಯಲ್ಲಿ ಹರ್ಕೊಂಡು ಹೋಗ್ತಾ ಇದ್ರೆ ಅದನ್ನು ಯಾರಾದರೂ ಬಳಸಲು ಊರೊಳಗಿದ್ದ ಜನರು, ಊರೊಳಗಿರುವಂತಹ ಜನರು ಯಾರಾದರೂ ಬಳಸ್ತಾರ? ಇನ್ನು ಅರ್ಥ ಆಗಿ ಹೇಳ್ತೀನಿ ಅಂತಂದ್ರೆ, ಕಾಶಿ ಪಟ್ಟಣ, ಕಾಶಿ ನೀವು ನೋಡಿರ್ತೀರ, ಹೋದವರೆಲ್ಲ ಚೆನ್ನಾಗಿ ನೋಡಿರ್ತೀರ. ಈಗೀಗ ಅದು ಸ್ವಲ್ಪ ವಾಸಿ, ಆಗಲ ಕಣ್ಣಿಗೆ ಕಾಣಿಸ್ತೀರ, ಅಷ್ಟು ಕತ್ತಲು, ಸಣ್ಣ 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 ರೋಡ್ಗಳು, ಪಕ್ಕದಲ್ಲೇ ಆ ಕೊಳಚೆ ನೀರು, ಚರಂಡಿ ಎಲ್ಲ ಹರಿತಾ ಇರುತ್ತೆ. ಅಲ್ಲಿ ಯಾರಾದರೂ ಆ ನೀರನ್ನ, ಎಲ್ಲೇ ಹರಿಲಿ, ಆ ನೀರನ್ನ ಸ್ನಾನಕ್ಕಾಗಲಿ ಪಾನಕ್ಕಾಗಲಿ ನಾವು ಉಪಯೋಗಿಸ್ತೀವ? ಸರ್ವಾತ್ಮನ ಉಪಯೋಗಿಸಲ್ಲ. ಊರೊಳಗಿದ್ದ ಜನರು ಅದನ್ನ ಉಪಯೋಗಿಸ್ತಾರ? ಬಳಸದೇ ಇಲ್ಲ. ಅದೇ ಆ ಜನವು ದೊರೆಗೂಡೆ ಮಜ್ಜನಪಾನ ಗೈದಪರು. ಅದೇ ಚರಂಡಿ ನೀರು, ತೊರೆ ಅಂದ್ರೆ ನೀರಿನ ಹರಿಯುವಂತಹ ನೀರಿನ ಒಂದು ಇದು. ಅದೇ ಹೆತ್ತೊರೆ, ತೊರೆ ಅಂದ್ರೆ ನದಿ, ಹೆತ್ತೊರೆ ಮಹಾನದಿ. ಅದೇ ಆ ಚರಂಡಿ ನೀರು ಹೋಗಿ ಏನಾದ್ರೂ ಗಂಗಾ ನದಿಗೆ ಸೇರ್ತು ಅಂತ ಇಟ್ಕೊಳ್ರಿ. ಕಾಶಿ ಪಟ್ಟಣದಲ್ಲಿ ವಾಸ ಮಾಡ್ಕೊಂಡಿದ್ದಾರೆ, ಮನೆ ಮುಂದೆ ಹರಿತಾ ಇದೆ, ಯಾರಾದ್ರೂ ಉಪಯೋಗಿಸಲ್ಲ. ಇದೇ ಹೋಗಿ ಗಂಗಾ ನದಿಗೆ ಸೇರ್ಕೊಳತ್ತೆ ಅಂತ ಗೊತ್ತು. ಆದ್ರೂ ಕೂಡ ನಾವೇನ್ ಮಾಡ್ತೀವಿ? ಗಂಗಾ ನದಿಗೆ ಹೋಗ್ತೀವಿ, ಸ್ನಾನ ಮಾಡ್ತೀವಿ, ಮುಳುಗುತ್ತೀವಿ, ಕುಡಿತೀವಿ, ಎಲ್ಲ ಮಾಡ್ತೀವಿ. ಅದೇ ನೀರನ್ನು ತಗೊಂಡು ಭಗವಂತನಿಗೆ ಅಭಿಷೇಕವನ್ನು ಮಾಡ್ತೀವಿ, ನಾವು ಸ್ನಾನ ಮಾಡ್ತೀವಿ, ಎಲ್ಲಾನು ಗಂಗಾದಲ್ಲೇ ಮಾಡ್ತೀವಿ. ಹೇಗೆ ಮಾಡಿದ್ವಿ ಅಂದ್ರೆ, ಆ ಮಳೆ ನೀರು ಆಗಿರ್ಬೇಕಾದಾಗ ಅದಕ್ಕೆ ಗೌರವ ಇಲ್ಲ, ಬೆಲೆ ಇಲ್ಲ. ಯಾವಾಗ ಅದು ಗಂಗೆಯ ಜೊತೆ ಸೇರ್ಕೊಳ್ತೋ ಅದಕ್ಕೂ ಮಹತ್ವ ಬಂತು. ಗಂಗೆಯ ಮಹತ್ವದ ಜೊತೆಯೇ ಈ ನೀರನ್ನು ಮಹತ್ವದ ಉಳ್ಳದ್ದಾಗಿ ಮಾಡಿತ್ತು ಗಂಗಾ ನೀರು. ಹಾಗಾಗಿ ದೊರೆ ಜೊತೆ ಸಣ್ಣ ಓಣಿಯಲ್ಲಿ ಹರಿಯುವ ನೀರು ಸೇರ್ಕೊಂಡ್ರೆ ಹೇಗೆ ಆ ನೀರಿಗೆ ಮಹತ್ವ ಬರುತ್ತೋ, ಇಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ ದಾಸರು. ಅದೇ ರೀತಿ ಕಲುಷ ವಚನಗಳಾದರೆಯೂ, ನಾನು ಆಡುವಂತಹ ಮಾತುಗಳು, ನಾನು ಮುಂದೆ ಬರೆಯುವ ಏನೇನು ಮಾತುಗಳೆಲ್ಲ ಆಡ್ತೀನಲ್ಲ, ಈ ಮಾತುಗಳೇನಾದರೂ ಕಲುಷ ವಚನ, ನಿಮ್ಮ ಪ್ರಕಾರ, ನಮ್ಗಳ ಪ್ರಕಾರ ದಾಸರು ಹೇಳ್ತಾ ಇದ್ದಾರೆ, ನಿಮ್ಗಳ ಪ್ರಕಾರ ಏನಾದರೂ ನಾನು ಆಡುವ ಮಾತು ಕಲುಷ ವಚನಗಳಾದರೆ, ಕಲುಷ ವಚನ ಅಂದ್ರೆ ಎರಡು ರೀತಿಯಲ್ಲಿ ಅರ್ಥ. ಯಾವ ರೀತಿ ಕಲುಷ ವಚನ? ಒಂದು ಪ್ರಾಕೃತ ಭಾಷೆ ಆಗಲಿ, ಯಾವುದಾದ್ರೂ ಭಾಷೆ ಆಗಲಿ, ವ್ಯಾಕರಣ ತಪ್ಪಾದದ್ದಲ್ಲಿ ಕಲುಷ ವಚನ ಆಯಿತು. ಭಾವಗಳು ಸರಿಯಾದ ಇದ್ದಲ್ಲಿ ಕಲುಷ ವಚನ ಆಯಿತು ಅಲ್ವಾ? ಜೊತೆಯಲ್ಲಿ ಭಾಷೆ ಬಳಸಿರುವಂತಹದ್ದು ದೇವ ಭಾಷೆ ಅಲ್ಲ, ಪ್ರಾಕೃತ ಭಾಷೆ. ಸೊ ಪ್ರಾಕೃತ ಭಾಷೆಯಿಂದ ಅನ್ನುವ ಕಾರಣದಿಂದ ಇದು ಕಲುಷ ವಚನ ಆಗಬಹುದು. ಹೀಗೆ ಅನೇಕ ರೀತಿಯಲ್ಲಿ ನಾನು ಹೇಳುವ ಮುಂದಿನ ಪದ್ಯಗಳು, ಮಾತುಗಳೆಲ್ಲವೂ ಕಲುಷ ವಚನಗಳು ಅಂತ ನೀವು ಈ ರೀತಿ ಯೋಚನೆ ಮಾಡಿದ್ರೆ ದಯಮಾಡಿ ಹಾಗೆ ಮಾಡಬೇಡಿ. ಯಾಕೆ? ನಾನು ಆಡ್ತಿರೋ ಮಾತು, ಹೇಳುವ ಮಾತುಗಳು ಅದು ಓಣಿಯ ಬದಿಯಲ್ಲಿ ಹರಿಯುವ ನೀರಿನಂತೆ ಇರಬಹುದು. ಆದರೆ ಬಾಂಬೊಳೆಯ ಪೆತ್ತನ ಪಾದ ಮಹಿಮಾ ಜಲಧಿ ಪೊಕ್ಕದರಿಂದ, ಬಾಂಬೊಳೆ ಅಂದ್ರೆ ಬಾಲಿನ ಹೊಳೆ, ಬಾಂಬೊಳೆ ಅಂದ್ರೆ ಬಾಲಿನ ಹೊಳೆ ಅಂದ್ರೆ ಆಕಾಶದಿಂದ ಬಂದ ನೀರು, ಅಂದ್ರೆ ಪ್ರಧಾನವಾಗಿ ಗಂಗಾ ಅಂತ ಅರ್ಥ. ಆಕಾಶದಿಂದಲೇ, ತ್ರಿಪಥ ಗಾಮಿನಿ, ಆಕಾಶದಿಂದಲೇ ಬಂದದ್ದು. ತ್ರಿವಿಕ್ರಮ ದೇವರ ಪಾದದ ಸ್ಪರ್ಶದಿಂದ ಬ್ರಹ್ಮದೇವರು ಅದೇ ತ್ರಿವಿಕ್ರಮನ ಪಾದವನ್ನು ತೊಳೆದು ರುದ್ರದೇವರ ಜಡೆಯಲ್ಲಿ ಧಾರಣೆ ಮಾಡಿ, ಮತ್ತೆ ಜನ್ನ ಋಷಿಗಳ ಕಿವಿಯನ್ನು ಹೊಕ್ಕಿ ಅಲ್ಲಿಂದ ಬಂದ ಅತ್ಯಂತ ಶ್ರೇಷ್ಠವಾದಂತ ವಿಷ್ಣು ಪಾದೋದಕ ಬಾಂಬೊಳೆಯ ಪೆತ್ತನ, ಅಂದ್ರೆ ಬಾಂಬೊಳೆಯ ಪೆತ್ತನ ಗಂಗಾದೇವಿಯ ಜನಕನಾದಂತಹ ಅಂತ ಅರ್ಥ. ಪಾದ ಮಹಿಮ ಅಂದ್ರೆ ಭಗವಂತನ, ಪೆತ್ತನ ಅಂದ್ರೆ ಹೆತ್ತವನ ಅಂದ್ರೆ ಪಡೆದವನ, ಯಾರು? ಗಂಗಾದೇವಿ ಪಡ್ಕೊಂಡವನು ಯಾರು? ಭಗವಂತ. ಅಂತ ಭಗವಂತನ ಪಾದ ಮಹಿಮ ಜಲಧಿ ಪೊಕ್ಕಿದರಿಂದ, ಭಗವಂತನ ಮಹಿಮೆ, ಪಾದದ ಮಹಿಮೆ ಎಂಬಂತಹ
ಗಂಗಾ ನದಿಯನ್ನ ನನ್ನ ಮಾತುಗಳು ಸೇರ್ತಾ ಇದೆ. ಅರ್ಥ, ನಾನು ಆಡಿರೋದು ಪ್ರಾಕೃತ ಭಾಷೆಯಲ್ಲಿ ಆಗಿರಬಹುದು, ಏನಾದ್ರೂ ಸಣ್ಣ ಪುಟ್ಟ ದೋಷ ವಚನಗಳು ಇರಬಹುದು, ವ್ಯಾಕರಣ ದೋಷನ ಅದು ಇರಬಹುದು ಅಂತ ಇಟ್ಕೊಳ್ರಿ. ಆದರೆ ನಾನು ಆಡ್ತಿರೋ ಮಾತು ಯಾರು ಆಡ್ತಿದ್ದಾರೆ ಅಂತ ನೋಡ್ಬೇಡ್ರಿ, ನೀವು ಏನ್ ಆಡ್ತಾ ಇದ್ದಾರೆ ಅಂತ ನೋಡ್ರಿ, ಯಾರ ಬಗ್ಗೆ ಆಡ್ತಾ ಇದ್ದಾರೆ ಅಂತ ನೋಡ್ರಿ. ನಾನು ಯಾರ ಬಗ್ಗೆ ಆಡ್ತಾ ಇದ್ದೀನಿ? ಗಂಗಾ ಜನಕನಾದ. ಇಷ್ಟು ಶಬ್ದ ಇಷ್ಟು ಚೆನ್ನಾಗಿ ಯೋಚನೆ ಮಾಡ್ತಾರೆ ನೋಡ್ರಿ. ಓಣಿ ನೀರು ಗಂಗೆ ಸೇರಿಕೊಂಡಿದ್ದಕ್ಕೆ ಮಹತ್ವ ಆದ್ರೆ ನನ್ನ ಮಾತು ಗಂಗಾ ಜನಕನ ಬಗ್ಗೆ ಮಾತು ಇನ್ನೆಷ್ಟು ಮಹತ್ವ, ಇನ್ನೆಷ್ಟು ಶುದ್ಧವಾಗಿರ್ಬೇಕು ಯೋಚನೆ ಮಾಡಿ. ಭಗವಂತನ ಪಾದದ ಮಹಿಮೆ ಎಂಬ ಗಂಗಾ ನದಿಯನ್ನ ನನ್ನ ಮಾತುಗಳು ಸೇರಿದ್ದರಿಂದ ನನ್ನ ಮಾತುಗಳು ಕೂಡ ಮಹತ್ವ ಉಳ್ಳದ್ದಾಯಿತು. ಹಾಗಾಗಿ ನೀವು ಕೇಳಲೇಬೇಕು. ನೀವು ಆಗ್ರಹ ಅನ್ಕೊಡ್ರಿ, ಕಳಿಕಳೆ ಅನ್ಕೊಡ್ರಿ, ಕೇಳಲೇಬೇಕು. ಯಾಕೆ? ಭಗವಂತನ ಮಹಿಮೆ ಕೇಳದೆ ಇದ್ರೆ ಮೋಕ್ಷ ಇಲ್ಲ. ಹಾಗಾಗಿ ಇದರ ಅರ್ಥ ಯಾಕೆ ಹೇಳಿದಾರೆ ಅಂತಂದ್ರೆ, ನನ್ನ ಮಾತಿಗೂ ಮಹತ್ವ ಬಂತು, ಕಾರಣ ನಾನ್ ಬರ್ದಿದ್ದೀನಿ ಅಂತಲ್ಲ. ಅವರ ವಿನಯ ಪ್ರದರ್ಶನ ಮಾಡುವ ಸಂದರ್ಭ. ನಾನು ಬರ್ದಿದ್ದೀನಿ ಅಂತಲ್ಲ, ನನ್ನ ಮಾತುಗಳು ಕಲುಷ ವಚನನೇ. ಆದರೆ ನನ್ನ ಮಾತು ಕಲುಷ ವಚನ ಅಲ್ಲ ಅಂದ್ರೆ ಹೇಳಕ್ ಹೊರಟಿಲ್ಲ. ಆದರೆ ಗಂಗಾ ನದಿಗೆ ಸೇರ್ಕೊಂಡ್ರೆ ಹೇಗೆ ಅದನ್ನು ನೀವು ಸ್ವೀಕಾರ ಮಾಡ್ತೀರೋ, ಭಗವಂತನ ಪಾದದ ಮಹಿಮೆ ಜೊತೆಗೆ ಸೇರ್ಕೊಂಡಿದೆ. ಆದ ಕಾರಣ ಸೇರ್ಕೊಂಡಿರೋದ್ರಿಂದ ಮಾಂಡಪರೇ ಮಹೀಸುರರು ಇದನ್ನ ಸ್ವೀಕಾರ ಮಾಡದೇ ಇರ್ತಾರ. ಮಹೀಸುರರು ಅಂದ್ರೆ ಹಿಂದಿನ ಮಧ್ಯದಲ್ಲಿ ಬಂತಲ್ಲ ಭೂಸುರರು. ಭಗವಂತನನ್ನ ಅನುಗ್ರಹವನ್ನು ಪಡೆಯಬೇಕು ಅಂತ ಇಚ್ಛೆ ಪಡುವಂತಹ ಜನರು ಇದನ್ನು ಸ್ವೀಕಾರ ಮಾಡದೇ ಇರ್ತಾರ. ಮಾಡಿದ್ರೆ ಮಹೀಸುರರು, ಮಾಡದೇ ಇದ್ರೆ ಮಹಿಷಾಸುರರು, ಅಷ್ಟೇ, ಇನ್ನೇನಿಲ್ಲ. ಅಷ್ಟೇ ಅಲ್ವಾ? ಮಾಡಿದ್ರೆ ಮಹೀಸುರರು, ಮಾಡದೇ ಇದ್ರೆ ಮಹಿಷಾಸುರರು. ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ, ಈ ರೀತಿಯಾದಂತಹ ದಾಸರಿಗೆ ಮಾತುಗಳು ಎಲ್ಲಿಂದ ಪ್ರೇರಣೆ ಆಯಿತು ಅಂದ್ರೆ, ತತ್ವಪ್ರಕಾಶಿಕದಲ್ಲಿ ಟೀಕಾಕೃತ್ಪಾದರು ಹೇಳ್ತಾರೆ. ಅವರು ವ್ಯಾಖ್ಯಾನ ಮಾಡಬೇಕಾದಾಗ ಹೇಳ್ತಾರೆ, ಗಂಗಾ ಸಂಗೇನ ನೈರ್ಮಲ್ಯಂ ರಥ್ಯಾರ್ಥಂ ಲಭ್ಯತೆ ಯಥಾ ವಾಚೋ ವಿಶುದ್ಧಿ ಸಿದ್ಧಾರ್ಥಂ ಸಂಗಮ್ಯಂತೆ ಗುರೋರ್ಗಿರಹ ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಹೇಳ್ತಾರೆ, ನನ್ನ ಮಾತುಗಳು ಇದೇ ಅಭಿಪ್ರಾಯನೇ, ನನ್ನ ಮಾತುಗಳು ಅಂತ ನೀವು ತಗೊಳ್ಬೇಡ್ರಿ. ಆದ್ರೆ ನನ್ನ ಮಾತುಗಳು ಆಚಾರ್ಯರ ಭಾಷ್ಯದ ವಿವರಣೆ ರೂಪದಲ್ಲಿ ಇರೋದ್ರಿಂದ ನನ್ನ ಮಾತುಗಳಿಗೆ ಮಹತ್ವ ಬಂದದ್ದು ಆಚಾರ್ಯರ ಭಾಷ್ಯದ ವ್ಯಾಖ್ಯಾನವಾಗಿರೋದ್ರಿಂದ ನೀವು ಸ್ವೀಕಾರ ಮಾಡ್ರಿ. ಯಾರು ಹೇಳಿದ್ರು ಅಂತ ತಗೊಳ್ಬೇಡ್ರಿ, ಏನ್ ಹೇಳಿದ್ರು ಅಂತ ತಗೊಳ್ರಿ. ಇದರಿಂದ ಟೀಕಾಕೃತ್ಪಾದರಿಗಾಗಲಿ ಜಗನ್ನಾಥದಾಸರಿಗಾಗಲಿ ಅವರು ಆಡುವ ಮಾತುಗಳಲ್ಲಿ ಕಲುಷ ಇದೆ ಅಂತ ತಿಳಿಬಾಡ್ರಿ ದಯಮಾಡಿ. ಯಾವುದರಲ್ಲೂ ಕೂಡ ಇದ್ದಿಲ್ಲ. ಮಹಾನುಭಾವರು ಮಹಾಜ್ಞಾನಿಗಳು ಸರ್ವಜ್ಞ ಕಲ್ಪರು ಅಂತ ಕರೀತಾರೆ ಟೀಕಾಕೃತ್ಪಾದರನ್ನ. ಆ ವಿನಯ ಪ್ರದರ್ಶನ, ತಾವು ಎಷ್ಟು ಸಣ್ಣವರು ಅಂತ ಹೇಳಿಕೊಡಿದ್ರೆ ಅವ್ರಿಗೆ ಸಂತೋಷ. ಯಾಕೆ? ಶ್ರೀಮದಾಚಾರ್ಯರು ದೊಡ್ಡವರು ಅಂತ ಹೇಳೋದ್ರಲ್ಲೇ ಖುಷಿ ಅವರಿಗೆ. ಹಾಗೆ ಜಗನ್ನಾಥದಾಸರಿಗೂ ಕೂಡ ತಮ್ಮ ಮಾತು ಪರವಾಗಿಲ್ಲ, ಯಾವ ವರ್ಣ, ಯಾವ ಆಶ್ರಮ, ಯಾವುದು ಯಾರು ಆಡಿದ್ರು ಅವೆಲ್ಲ ಮುಖ್ಯ ಅಲ್ಲ, ಯಾರ ಬಗ್ಗೆ ಮಾತನಾಡ್ತಿದ್ದಾರೆ ಅದು ಬಹಳ ಮುಖ್ಯ. ಪ್ರಾಕೃತ ಭಾಷೆ ಭಾಗವತದಲ್ಲಿ ಒಂದು ಕಡೆ ಮಾತು ಬರುತ್ತೆ. ಭಗವಂತನನ್ನ ಸ್ತೋತ್ರ ಮಾಡಬೇಕಾದಾಗ ಪುರಾಣೈಹಿ ಪ್ರಾಕೃತೈರಪಿ ಅಂತ ಒಂದು ಶಬ್ದ ಆಡ್ತಾರೆ. ವ್ಯಾಸರು ಹೇಳ್ತಾರೆ ಈ ಮಾತನ್ನ. ಭಗವಂತನನ್ನ ಸ್ತೋತ್ರ ಮಾಡಬೇಕಾದಾಗ ವೇದ ಮಂತ್ರಗಳಿಂದ ಮಾತ್ರ ಸ್ತೋತ್ರ ಹೇಳಿಲ್ಲ. ಪುರಾಣೈಹಿ ಪುರಾಣಗಳಿಂದ, ಹಿಂದಿನ ಪುರಾಣ ಅಂದ್ರೆ ವ್ಯಾಸರು ಬರೆದ ಪುರಾಣ ಒಂದರ್ಥ, ಪುರಾಣ ಅಂದ್ರೆ ಹಿಂದೆ ಇದ್ದದ್ದನ್ನ ಹೇಳ್ತಾರಲ್ಲ ಅವೆಲ್ಲ ಮಾತುಗಳು ಪುರಾಣಗಳೇ. ಅಂದ್ರೆ ಪ್ರಾಚೀನರು ಆಡಿದ ಮಾತುಗಳು ಪುರಾಣಗಳೇ. ವೇದಗಳು ಹಿಂದೆ ಇದ್ದದ್ದು ಅಂದ್ರೆ ಎಂದೆಂದ ಇದ್ದದ್ದು ವೇದಗಳಿಗೆ ಪುರಾಣಗಳು ಅಂತ ಅರ್ಥ. ನೋಡ್ರಿ, ಪುರಾಣಗಳಿಗೆ ವೇದಗಳು ಅಂತ ಅರ್ಥ, ವೇದಗಳಿಗೆ ಪುರಾಣಗಳು ಅಂತ ಅರ್ಥ ಅಲ್ವಾ? ಹಾಗಾಗಿ ಇದರಿಂದಲೂ ಸ್ತೋತ್ರ ಮಾಡ್ರಿ. ಪ್ರಾಕೃತೈರಪಿ, ಪ್ರಾಕೃತ ಭಾಷೆಯಲ್ಲಾದರೂ ಕೂಡ ಸ್ತೋತ್ರ ಮಾಡ್ರಿ ಅಂತ ವ್ಯಾಸರೇ ನಮಗೆ ಹೇಳಿದ್ದಾರೆ. ಅವಾಗ ಆ ಸಂದರ್ಭದಲ್ಲಿ ನಮಗೆ ಸಂಸ್ಕೃತ ಗೊತ್ತಿಲ್ಲ, ಹಾಗಾಗಿ ನಾನೇನು ಪಾರಾಯಣ ಮಾಡಲ್ಲ, ಏನು ಸ್ತೋತ್ರ ಮಾಡಲ್ಲ, ಕನ್ನಡದಲ್ಲಿ ಮಾಡಿದ್ರೆ ಬರುತ್ತೋ ಇಲ್ವೋ. ನಿನ್ನ ಕನ್ನಡ ಭಾಷೆ, ನೀವು ಯಾವ ಭಾಷೆಯನ್ನು ಕಲಿತಿರ್ತೀರೋ ಅದೇ ಭಾಷೆಯಿಂದಲೇ ನೀವು ಭಗವಂತನನ್ನ ಸ್ತೋತ್ರ ಮಾಡ್ರಿ. ಅದರಲ್ಲಿ ತಾರತಮ್ಯ ಉಂಟು, ದೇವ ಭಾಷೆಗೂ ಪ್ರಾಕೃತ ಭಾಷೆಗೂ. ಬಿಟ್ರೆ ಈಗ ನನಗೆ ದೇವರು ಜ್ಞಾನ ಕೊಟ್ಟಿದ್ದಾನೆ, ನನಗೆ ಸಂಸ್ಕೃತದ ಜ್ಞಾನ ಇದೆ, ಆದ ಕಾರಣ ನಾನೇ ಸಂಸ್ಕೃತದಲ್ಲಿ ಶ್ಲೋಕಗಳನ್ನು ರಚನೆ ಮಾಡಿ ಅದರಿಂದಲೂ ಸ್ತೋತ್ರ ಮಾಡಬಹುದು. ಭಾಷೆ ಅಪ್ರಾಕೃತವಾದದ್ದೇ ಆದರೂ ಕೂಡ ಅದರೊಳಗಿರ ನಿನ್ನ ಜ್ಞಾನ, ಅದರ ಅರ್ಥ ಅದು ನಿನ್ನ ಪ್ರಾಕೃತವೇ. ಹಾಗಾದ್ರೆ ಸ್ತೋತ್ರ ಮಾಡಬಾರ್ದಾ? ಮಾಡು, ಪ್ರಾಕೃತ ಇರಪಿ. ಅಥವಾ
ಭಾಷೆ ಪ್ರಾಕೃತ ಆದರೂ ಪರವಾಗಿಲ್ಲ, ಒಳಗಿರುವ ಭಾವನೆ ಸ್ತೋತ್ರ ಅಪ್ರಾಕೃತನಾದ ಭಗವಂತನ ಬಗ್ಗೆ ಮಾಡು ಪರವಾಗಿಲ್ಲ. ಅದಕ್ಕೆ ಭಾಗವತ ಹೇಳಿದ್ದು ಪುರಾಣಿ ಪ್ರಾಕೃತ ಇರಲಿ, ನಿನಗೆ ತಿಳಿದ ಭಾಷೆಯಿಂದಲಾದರೂ ಕೂಡ ಭಗವಂತನನ್ನು ಸ್ತೋತ್ರ ಮಾಡು. ಅದಕ್ಕೆ ದಾಸರು ಈ ಶಬ್ದವನ್ನ ಇಟ್ಟಿದ್ದೀರಿ. ಕಲುಷವಚನ, ಕಲುಷವಚನ ಅಂದ್ರೆ ಪ್ರಾಕೃತ ಭಾಷೆ ಅಂತ ನೀವು ಅನ್ಕೊಳ್ತೀರಾ? ಇಲ್ಲಪ್ಪ, ನನ್ನ ಮಾತಲ್ಲ, ವ್ಯಾಸರು ಭಾಗವತದಲ್ಲಿ ಹೇಳಿದ್ದಾರೆ ಅನ್ನುವ ಕಾರಣದಿಂದ, ಜೊತೆಯಲ್ಲಿ ನನ್ನ ಭಾಷೆ ಕಲುಷವಾದರೂ ಕೂಡ ಇದು ಹೋಗಿ ಭಗವಂತನ ಪಾದದ ಮಹಿಮೆಯಲ್ಲಿ ಪರ್ಯವಸಾನವಾಗತ್ತೆ. ಆದ ಕಾರಣ ಇದನ್ನ ಸ್ವೀಕಾರ ಮಾಡಿರಿ ಅಂತ ಹೇಳ್ತಾ ಮುಂದೆ ಮತ್ತೆ ಶ್ರುತಿ ತತಿಗಳಿಗೆ ಅಭಿಮಾನಿ, ಲಕುಮಿ ಸ್ತುತಿಗಳಿಗೆ ಗೋಚರಿಸದ ಪ್ರತಿಹತ ಅಪ್ರತಿಹತ ಮಹೇಶ್ವರ್ಯ ದಕ್ಷಿಣ ಸದ್ಗುಣಗಣಾಂಬೋಧಿ, ಪ್ರತಿ ದಿವಸ ತನ್ನಂಘ್ರಿ ಸೇವಾರತ ಮಹಾತ್ಮರು ಮಾಡುತ್ತಿಯ ಸಂಸ್ತುತಿಗೆ ವಶನಾಗುವ ನಿವನ ಕಾರುಣ್ಯಕ್ಕೇನೆಂಬೆ. ಇಷ್ಟು ಭಗವಂತನ ಮಹಿಮೆಗೆ ಅಷ್ಟು ಮಹತ್ವ ಇದೆ. ಹಾಗಾಗಿ ಇದನ್ನು ಕೇಳಬೇಕು ನಾನು ಆಡ್ತಾ ಇರೋದನ್ನ ಅಂತ ನಮ್ಮೆಲ್ಲರಲ್ಲೂ ಕೂಡ ಕಳಕಳಿಯಿಂದ ಹೇಳಿ ತಿಳಿಸಿ ಈ ಮಾತುಗಳನ್ನ ನಾವು ಆಡೋದ್ರಿಂದ ಅಥವಾ ನಾವು ಕೇಳೋದ್ರಿಂದ ಭಗವಂತ ಪ್ರೀತನಾಗ್ತಾನ ಅಂತ ಸಂದೇಹ ಪಡಬೇಡ್ರಿ. ನಾವು ಭಗವಂತನನ್ನ ಸ್ತೋತ್ರ ಮಾಡಿದರೆ ಭಗವಂತ ಅದನ್ನ ಶ್ರವಣ ಮಾಡ್ತಾನ ಅಥವಾ ಅವನು ಭಗವಂತ ಕೇಳ್ತಾನ, ನಮ್ಮ ಕಡೆ ನೋಡ್ತಾನ, ನಮ್ಗೆ ಅನುಗ್ರಹ ಮಾಡ್ತಾನ ಅಂತ ಯೋಚನೆ ಮಾಡಬೇಡ್ರಿ. ಭಗವಂತನ ಕಾರುಣ್ಯ ಅನ್ನುವ ಗುಣವನ್ನ ಹೇಳಲಿಕ್ಕೆ ಶುರು ಮಾಡಿದ್ರು ಈಗ ದಾಸರು. ಹೇಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅಯ್ಯೋ ಭಗವಂತ ನೋಡಿದ್ರೆ ಎಂತವನ್ರಿ, ಮಧ್ಯದಲ್ಲ ಪಂಡಿತಾಚಾರ್ಯ ಹೇಳ್ತಾರ, ತಾಮಂತ್ರ ವರ್ಣೇ ರಣುವರ್ಣನೀಯಾಂ ಶರ್ವೇಂದ್ರ ಪೂರ್ವೇ ರವಿಭಕ್ತು ಕಾಮೆ ಸಂಕ್ಷಿಪ್ತ ವಾಕ್ಯೆ ಮೈ ಮಂದ ಬುದ್ಧೌ ಸತ್ತೋ ಗುಣಾಢ್ಯಾಕರಣಾಂಕ್ರಿಯಾಸವು. ವಾಯುದೇವರ ಮಹಿಮೆ ತಾಂ ಮಂತ್ರವರ್ಣೈ ವೇದ ಮಂತ್ರಗಳಿಂದ ಅನುವರ್ಣನೀಯಾಂ ಶರ್ವೇಂದ್ರ ಪೂರ್ವೈಹಿ ಅಪಿ, ಶರ್ವ ಅಂದರೆ ರುದ್ರಾದಿ ದೇವತೆಗಳಿಂದ ಸ್ತುತ್ಯರಾದವರು, ವೇದ ಮಂತ್ರಗಳಿಂದ ಸ್ತುತ್ಯರಾದವರು, ಉಪನಿಷತ್ತುಗಳಿಂದ ಸ್ತುತ್ಯರಾದಂಥ ವಾಯುದೇವರು ಅತ್ಯಂತ ಮಂದ ಬುದ್ಧಿ ಉಳ್ಳ ನಾನು ಮಾಡುವ ಈ ಸ್ತೋತ್ರದಿಂದ ಅವರು ಪ್ರಸನ್ನರಾಗ್ತಾರ, ಆಗ್ತಾರೆ. ಏಕೆ? ಕರುಣ, ನನ್ನ ಮೇಲೆ ಒಂದು ಕರುಣ, ವಾಯುದೇವರಿಗೆ ಪ್ರತಿಯೊಬ್ಬರ ಮೇಲೂ ಕಾರುಣ್ಯ ಇದೆ. ಹಾಗಾಗಿ ನಾನು ಮಾಡುವುದರಿಂದಲೂ ಭಗವಂತ ವಾಯುದೇವರೇ ಸುಪ್ರೀತರಾಗ್ರಿ ಕರುಣೆಯಿಂದ ಅಂತ ಪ್ರಾರ್ಥನೆ ಮಾಡ್ತಾರೆ ಪಂಡಿತಾಚಾರ್ಯ. ಹೇಗೋ ಅದೇ ರೀತಿಯಲ್ಲಿ ಯಾರಿಗಾದರೂ ಆ ಸಂದೇಹಗಳಿತ್ತು ಅಂದ್ರೆ, ಕೆಲವರಿಗಿರತ್ತೆ, ಅಯ್ಯೋ ನಾವೆಲ್ಲೋ ವಾಸ ಮಾಡ್ಕೊಂಡಿದ್ದೀವಿ, ನಾವು ಮಾಡಿದ್ದು ಭಗವಂತ ತಗೊಳ್ತಾನೋ ಇಲ್ವೋ, ಭಗವಂತನಿಗೆ ಕೋಟೆ ಅಂದ್ರೆ ಜನ ಭಕ್ತರು, ನಾವು ಮಾಡಿದ್ದು ನೋಡ್ತಾನೋ ಇಲ್ವೋ, ಅದಕ್ಕೆ ಸಹಸ್ರಾಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಾಪಾತ್. ಸಹಸ್ರ ಅಂತಂದ್ರೆ ಅರ್ಥ ಏನು? 1000 ಕಣ್ಣು, 1000 ಕೈ, 1000 ತಲೆ ಉಳ್ಳವನು. ಹಾಗಲ್ಲ, ಸಹಸ್ರ ಶಬ್ದಕ್ಕೆ ರಾಯರ ಅರ್ಥ ಮಾಡಿದ್ದಾರೆ ಅನಂತ. ಯಾಕೆ ಹೇಳ್ರಿ? ಸಹಸ್ರಾಶೀರ್ಷ ಪುರುಷ ಸಹಸ್ರಾಕ್ಷ ಅಂತ ಹೇಳಿದ್ರು. ಸಹಸ್ರಾಶೀರ್ಷ ಅಂದ್ರೇನು? 1000 ತಲೆ ಅಂತ ಅರ್ಥ. ಸಹಸ್ರಾಶೀರ್ಷ ಪುರುಷ ಸಹಸ್ರಾಕ್ಷ. ಅಕ್ಷ ಅಂದ್ರೆ ಕಣ್ಣು. ಎಷ್ಟು? 1000 ತಲೆ 1000 ಕಣ್ಣು ಅಂದ್ರೆ ಹೇಗೆ ಕೊಡತ್ತ? ಅದು 1000 ತಲೆ ಮೇಲೆ ಕಣ್ಣೆಷ್ಟಿರ್ಬೇಕು? 2000 ಇರ್ಬೇಕಾರೆ. ಅರೆ ವೇದ ಏನ್ ಹೇಳ್ತಿದೆ? 1000 ತಲೆ ಉಳ್ಳ 1000 ಕಣ್ಣು ಉಳ್ಳ ಅಂತ ಹೊಳ್ತಾ ಇದೆ. ವೇದಕ್ಕೆ ಲೆಕ್ಕ ಗೊತ್ತಿಲ್ಲ ಹಾಗಾದ್ರೆ. ಮತ್ತೆ ಸಹಸ್ರ ಶಬ್ದಕ್ಕೆ ಅನಂತ ಶಿರವುಳ್ಳ ಅನಂತ ಕಣ್ಣುಗಳುಳ್ಳ ಅಂತ ಅರ್ಥ. ಯಾಕೆ? ಅನಂತ ಭಕ್ತರಿಗೆ ಅನುಗ್ರಹ ಮಾಡಬೇಕಲ್ಲ ಸ್ವಾಮಿ. ಅದಕ್ಕೋಸ್ಕರ ಯಾವುದೇ ರೀತಿ ಯೋಚನೆ ಮಾಡೋದು ಬೇಡ. ಎಂಥವನವನು ಅವನು ಹೆಂಗಿರ್ತಾನೆ ಅನ್ನೋದಕ್ಕೆ ಶ್ರುತಿ ತತಿಗಳಿಗೆ ಅಭಿಮಾನಿ, ಲಕುಮಿ ಸ್ತುತಿಗಳಿಗೆ ಗೋಚರಿಸದ. ಶ್ರುತಿ ತತಿಗಳಿಗೆ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿಯ ಸ್ತೋತ್ರ. ಶ್ರುತಿ ಅಂದ್ರೆ ವೇದಗಳು, ಶ್ರುತಿ ತತಿಗಳು ಅಂದ್ರೆ ವೇದ ಪುರಾಣಗಳಲ್ಲಿ, ವೇದ ಪುರಾಣಗಳಿಗೆ ಅಭಿಮಾನಿಯಾದ ಪರಮಕ್ಷ ವೃತ್ತಿಯಿಂದ ಪ್ರತಿಪಾದ್ಯಳೂ ಆದಂತಹ ಲಕ್ಷ್ಮೀದೇವಿ ಏನಿದ್ದಾಳಲ್ಲ, ಆ ಲಕ್ಷ್ಮೀದೇವಿ ಸ್ತುತಿಸಲ್ಪಟ್ಟರೂ ಕೂಡ, ಅವಳು ಸ್ತೋತ್ರ ಮಾಡಿದರೂ ಕೂಡ ಗೋಚರಿಸದ. ಅವಳು ಸ್ತೋತ್ರ ಮಾಡಿದರೂ ಮುಗಿಯದೇ ಇರುವಂತ ಗುಣವುಳ್ಳವನು ಭಗವಂತ. ಯಾರು? ಲಕ್ಷ್ಮೀದೇವಿ. ಶ್ರುತಿ ತತಿಗಳಿಗೆ ಅಭಿಮಾನಿಯಾದವಳವಳು, ಮುಖ್ಯ ವೃತ್ತಿಯಿಂದ ಪ್ರತಿಪಾದ್ಯಳಾದವಳವಳು. ಅವಳು ಸ್ತೋತ್ರ ಮಾಡಿದ್ರೇ ಮುಗಿಯಲ್ಲ. ಅಂಥದ್ದು ಪ್ರತಿಹತ ಮಹೇಶ್ವರ್ಯಾದಿ ಅಖಿಲ ಸದ್ಗುಣಗಣಾಂಬೋಧಿ ಅಂತಂದ್ರೆ ಮಹೇಶ್ವರ್ಯ. ಮಹೇಶ್ವರ್ಯ ಅಂದ್ರೆ ನಿರವಧಿಕವಾದ ಐಶ್ವರ್ಯ ಅಂತ ಅರ್ಥ. ಉಳುಕಿದವರ ಐಶ್ವರ್ಯ ಏನಿದೆ ಅಲ್ಲ, ಉಳುಕಿದವರ ಐಶ್ವರ್ಯ ಅನ್ನುವಂತಹದ್ದು ಅದು ಕಮ್ಮಿಯಾಗುವಂತ ಐಶ್ವರ್ಯ, ಕಮ್ಮಿಯಾಗುವಂತ ಐಶ್ವರ್ಯ. ಅಪ್ರತಿಹತ ಮಹದೈಶ್ವರ್ಯ. ಅಪ್ರತಿಹತ ಅಂದ್ರೆ ಅಡೆತಡೆಗಳು ಇಲ್ಲದೆ ಇರುವಂತಹ, ಪ್ರತಿಹತವಾಗಿ. ಅಪ್ರತಿಹತ ಅಂತಂದ್ರೆ ಅಡೆಗಳು ಇಲ್ಲ, ತಡೆಗಳು ಇಲ್ಲ, ಯಾವುದೇ ರೀತಿಯಾದ ವಿಘ್ನಗಳಿಲ್ಲ, ಯಾವುದೇ ರೀತಿಯಾದ ವಿಘ್ನಗಳಿಲ್ಲದೆ ಅಡೆತಡೆಗಳಿಲ್ಲದಂತಹ
ಮಹೇಶ್ವರ್ಯ ನಿರವಧಿಕವಾದ ಐಶ್ವರ್ಯ. ತತ್ ಭೂಹು ಭುವಃ ಸ್ವಃ. ವ್ಯಾವೃತ್ತಿಯಲ್ಲಿ ಭುವಃ ಶಬ್ದಕ್ಕೆ ಆಚಾರ್ಯರು ಭಾಷ್ಯದಲ್ಲಿ ಅರ್ಥ ಬರೀಬೇಕಾದಾಗ ನಿರವಧಿಕವಾದ ಐಶ್ವರ್ಯವುಳ್ಳವನು ಭುವಃ ಭೂತಿವರಹ ಅಂತ ಅರ್ಥ ಬರೀತಾರೆ ಆಚಾರ್ಯರು. ನಿರವಧಿಕವಾದ ಐಶ್ವರ್ಯವುಳ್ಳವನು, ಎಂದೆಂದೆಂದಿಗೂ ಕೂಡ ಕಮ್ಮಿ ಆಗದೇ ಇರುವಂತಹ ನಿರವಧಿಕವಾದ ಮಹೇಶ್ವರ್ಯವುಳ್ಳವನು ಭಗವಂತ. ಅದೇರಿಂದ ಅದೇ ಗುಣವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಮಹೇಶ್ವರ್ಯಾದಿ ನಿರವಧಿಕವಾದ ಐಶ್ವರ್ಯವೇ ಉಳ್ಳಂತ ಮೊದಲಾದ ಅಖಿಲ ಸದ್ಗುಣಗಣ. ಅಖಿಲ ಅಂದ್ರೆ ಎಲ್ಲ ಗುಣಗಳ ಗಣ, ಗಣ ಎಲ್ಲ ಗುಣಗಳ ಗಣ ಭಗವಂತ. ಅದಕ್ಕೆ ಸಾಗರದಂತೆ ಇರುವವ, ಅಂಬೋಧಿ ಸಾಗರದಂತೆ ಇರುವವ ಅಂದ್ರೆ ಎಲ್ಲ ಗುಣಗಳಿಗೆ ಆಶ್ರಯನಾದ ಅಂತ ಅರ್ಥ. ಅಂಥ ಭಗವಂತ ಪ್ರತಿ ದಿವಸ ತನ್ನಂಘ್ರಿ ಸೇವಾರತ ಮಹಾತ್ಮರು. ಪ್ರತಿ ದಿವಸ ಅಂದ್ರೆ ಪ್ರತಿನಿತ್ಯದಲ್ಲಿ ತನ್ನನ್ನು ಭಜನೆ ಮಾಡುವವರು ಒಂದರ್ಥ. ಪ್ರತಿ ದಿವಸ ಅಂತಂದ್ರೆ ಕೇವಲ ಪ್ರತಿ ದಿವಸ ಮಾತ್ರ ಅಲ್ಲ, ಪ್ರತಿ ಜನ್ಮದಲ್ಲೂ ತಿಳ್ಕೊಳ್ಬೇಕು. ಈ ದೇಹ ಹೊರಟೋಯ್ತು, ಮುಂದಿನ ದೇಹ ಸ್ತೋತ್ರ ಮಾಡಲಿಲ್ಲ ಅಂದ್ರೆ ಸಾಧನೆ ಮುಂದುವರಿಯತ್ತಾ? ಇಲ್ಲ. ಮತ್ತೆ ಪ್ರತಿ ದಿವಸ ಅಂದ್ರೆ ದಿನ ಅಂತಂದ್ರೆ ಜೀವರಾಶಿಗಳಿಗೆ ಸಂಸಾರದ ಅವಸ್ಥೆಯಲ್ಲಿರುವಂತಹದ್ದು, ರಾತ್ರಿ ಅಂತಂದ್ರೆ ನರಕಾದಿಗಳಿರುವಂತಹದ್ದು. ಹಾಗಾಗಿ ಪ್ರತಿ ದಿವಸ ಭೂಮಿಯಲ್ಲಿ ವಾಸ ಮಾಡುವಂತಹ ಪ್ರತಿ ಜನ್ಮದ ಸಂದರ್ಭದಲ್ಲೂ ಕೂಡ ತನ್ನಂಘ್ರಿ ಸೇವಾರತ ಮಹಾತ್ಮರು, ಯಾರು ಭಗವಂತನ ಪಾದವೇ ಗತಿ ಅಂತ ಹೇಳಿದು ಅದರ ಸೇವೆಯಲ್ಲೇ ರತರಾದ ಮಹಾತ್ಮರು. ನೋಡ್ರಿ, ಇದರಿಂದ ಎರಡು ತಿಳಿಸ್ದಂಗ ಆಯ್ತು. ಭಗವಂತನ ಸೇವಾ ಮಾಡಬೇಕು ಅನ್ನೋದು ಗೊತ್ತಾಯ್ತು. ಯಾರನ್ನ ಮಹಾತ್ಮರು ಅಂತ ಕರೀತಾರೆ? ತನ್ನಂಗ್ರಿ ಸೇವಾ ರತರು ಮಹಾತ್ಮರು. ಮಹಾತ್ಮರು ಅಂತ ನಾವು ಯಾರನ್ನು ಕರಿಬೇಕು? ಭಗವಂತನ ಪಾದದ ಸೇವೆಯಲ್ಲಿ ರತರಾದವರೇ ಮಹಾತ್ಮರು. ದೇವರು ಹೇಳ್ತಾರಂತೆ, ತನ್ನಂಗ್ರಿ ಸೇವಾ ರತ ಮಹಾತ್ಮರು ಮಾಡುತ್ತೀಯ ಸಂಸ್ತುತಿಗೆ. ಚೆನ್ನಾಗಿ ಹೇಳಿದೆ, ಸಂಸ್ತುತಿಗೆ. ತನ್ನ ಪಾದದ ಸೇವೆಯನ್ನ ಮಾಡ್ತಾ ಅದರಲ್ಲೇ ರತರಾಗಿರುವಂತಹವರು ಮಾಡುವಂತಹ ಸಂಸ್ತುತಿಗೆ, ಉತ್ತಮವಾದ ಸ್ತುತಿಗೆ ವಶನಾಗುವ. ಏನ್ ಹೇಳಲ್ಪಟ್ಟು ದಾಸರು ಅಂತಂದ್ರೆ, ವೇದಗಳು ಹೊಗಳಿದ್ರೆ, ಸ್ತೋತ್ರ ಮಾಡಿದರೆ ಅದರಿಂದಲೂ ಸಂತೋಷ ಪಡ್ತಾನೆ. ವೇದಗಳಿಗೆ ಅಭಿಮಾನಿಗಳಾದಂತಹ ಲಕ್ಷ್ಮೀದೇವಿಯರು ಮಾಡುವ ಸ್ತೋತ್ರಕ್ಕೂ ಸಂತೋಷ ಪಡ್ತಾನೆ. ದೇವತೆಗಳು ಮಾಡುವ ಸ್ತೋತ್ರಕ್ಕೂ ಸಂತೋಷ ಪಡ್ತಾನೆ. ಅತ್ಯಂತ ಪರಮ ಅಲ್ಪರಾದವರು ಯಾರಿರ್ತಾರೋ ಅಂಥವರು ಮಾಡುವ ಸ್ತೋತ್ರಕ್ಕೂ ಕೂಡ ಅವನು ವಶನಾಗುವ. ನಾವು ನೀವು ಮಾಡುವ ಸ್ತೋತ್ರಕ್ಕೂ ಕೂಡ ಭಗವಂತ ವಶನಾಗ್ತಾನಂತೆ. ಇದು ಭಗವಂತನ ದೊಡ್ಡ ಕಾರುಣ್ಯ. ಆಗ್ಬೇಕು ಅಂತ ಏನಿಲ್ಲ ಅಲ್ವಾ? ಬಹಳ ದೊಡ್ಡದಾದ ವ್ಯಕ್ತಿ ದೊಡ್ಡ ಸ್ಥಾನದಲ್ಲಿ ಇರ್ತಾರೆ, ಅವಾಗ ನಾವು ಹೋಗಿ ಕರಿತೀವಿ, ನಮ್ಮ ಹತ್ರ ನಮ್ಮ ಮನೆಗೆ ಬರ್ಬೇಕಪ್ಪ ಅಂತ ಅಂದ್ರೆ ಸರಿ. ಬರ್ಲಿಲ್ಲ ಅಂದ್ರೆ ಅವ್ರ ಕೇಸ್ ಹಾಕಕ್ಕಾಗತ್ತಾ? ಕಂಪ್ಲೇಂಟ್ ಮಾಡ್ಲಿಕ್ಕಾಗತ್ತಾ? ಅವ್ರ ಮೇಲೆ ಕೋಪ ಮಾಡ್ಕೊಂಡ್ರೆ ಏನು ಅದರಿಂದ ಏನು ಅವನಿಗೆ ಲಾಸೇ ಇಲ್ಲ. ಅವನಿಗೆ ಏನ್ ಮಾಡ್ಲಿಕ್ಕಾಗತ್ತೆ? ಏನು ಮಾಡ ಮನೆ ಬರ ಇಷ್ಟೇ ಸುಟ್ಟು ಕೊಡ್ತೀವಿ ನಾವು. ಅದೇ ಬಂದ್ರೆ ಎಂಥ ಡೌನ್ ಟು ಅರ್ತ್ ಇವರು ನಮ್ಮ ಮನೆಗೆ ಬಂದ್ರು, ನಾವು ಮಾತಾಡಿಸೋದಕ್ಕೆ ರಿಯಾಕ್ಟ್ ಮಾಡಿದ್ರು, ನಮ್ಮನ್ನು ನೋಡಿದ್ರು, ಇಷ್ಟಕ್ಕೆ ನೋಡಿದ್ರು, ತಿರುಗಿದ್ರು, ಕೈ ಹೀಗಂದ್ರು, ನಮ್ಗೇನೋ ಗಿಫ್ಟ್ ಕೊಟ್ರು, ಇಂಥದ್ದಕ್ಕೆ ಅವ್ರನ್ನ ಅಟ್ಟಕ್ಕೆ ಏರಿಸಿ ನಾವು ಎಲ್ಲ ಮಾಡಿರ್ತೀವಲ್ವಾ. ಆದರೆ ದೇವರಂತಾನೆ ನಾವು ಸ್ತೋತ್ರ ಮಾಡಿದರೆ ನೋಡೋದು, ತಿರುಗೋದು, ಕೈ ಇಡೋದು ಹೀಗನ್ನೋದಲ್ಲ, ಮತ್ತೆ ಸಂಸ್ತುತಿಗೆ ವಶನಾಗುವ. ಇದು ಕಾರುಣ್ಯ. ಯಾರು ಮಾಡ್ತಾರೆ ಅಲ್ವಾ? ವಶನಾಗ್ಬಿಡ್ತಾನಂತೆ ನಮಗೆ, ನಮ್ಮ ವಶವಾಗಿರ್ತಾನಂತೆ, ವಶದಲ್ಲಿರ್ತಾನೆ ಸ್ವಾಮಿ ನಮಗೆ. ಅಂದ್ರೆ ನೀನೇನ್ ಹೇಳ್ತೀವ ಅದನ್ನ ಕೇಳ್ಕೊಂಡಿರ್ತೀನಪ್ಪ ಅಂತ ಹೇಳ್ತಾನೆ. ಬಲಿಚಕ್ರವರ್ತಿ ವಶನಾಗ್ಲಿಲ್ವ ಸ್ವಾಮಿ? ಅನುಗ್ರಹ ಮಾಡಿ ಮಾಡ್ದ. ಅನುಗ್ರಹ ಮಾಡಿದ್ರೆ ಹೋಗಿ ನೀನು ಹೋಗು, ನಾನು ಹೋಗ್ತೀನಿ ಅಂತ ಹೋಗ್ಲಿಲ್ಲ. ಮತ್ತೆ ಅವ್ರ ಮನೆ ಬಾಗಿಲು ಕಾಯ್ಕೊಂಡು ಇವತ್ತಿಗೂ ನಿಂತಿದ್ದಾನೆ ಸ್ವಾಮಿ. ಎಲ್ಲರ ಮನೆ ಬಾಗಿಲು ಕಾಯ ಅವನೇ, ಅದು ಬೇರೆ ವಿಷಯ. ಆದರೆ ಒಂದು ರೂಪದಿಂದ ಅಲ್ಲಿದ್ದು ಇವತ್ತಿಗೂ ಕೂಡ ಕಾಣುವ ರೀತಿಯಲ್ಲಿ ವಶನಾಗುವ. ಯಾವುದಕ್ಕೆ? ಸಂಸ್ತುತಿಗೆ. ಲಕ್ಷ್ಮೀದೇವಿ ಮಾಡೋ ಪೂಜೆನೂ ತಗೊಳ್ತಾನೆ, ಲಕ್ಷ್ಮೀದೇವಿ ಮಾಡೋ ಸ್ತೋತ್ರನೂ ಸ್ವೀಕಾರ ಮಾಡ್ತಾನೆ. ಅತ್ಯಂತ ಪರಮ ಅಲ್ಪರಾದ ಮಂದಬುದ್ಧಿ ಉಳ್ಳಂತಹ ಸಾಮಾನ್ಯರಲ್ಲಿ ಸಾಮಾನ್ಯರಾದಂತಹ ನಮ್ಮಂಥವರು ಮುಂದೆ ತೊದಲು ನೋಡಿ ಅವರೇ ಮುಂದೆ ಅದನ್ನೇ ಆಡ್ತಾರೆ, ಅವರೇ ಆಡ್ತಾರೆ, ಅಲ್ಲೇ ನೋಡೋಣ. ಅದೆಲ್ಲ ನಾವು ಈ ಕೆಟ್ಟ ಬಾಯಿಂದ ಅದು ಇದು ತಿನ್ನಬಾರದನ್ನೆಲ್ಲ ತಿನ್ಕೊಂಡು ಇಂಥ ನಾಲಿಗೆಯಿಂದ ಪರಮಚೇತನನಾದಂಥ ಅಪರಾಕೃತನಾದ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ರೆ
ಆ ಸ್ತೋತ್ರವನ್ನು ಕೇಳಿ ಸಂತೋಷಪಟ್ಟು ಅನುಗ್ರಹ ಮಾಡಿ ನಮ್ಮ ವಶನಾಗ್ತಿರ್ತಾರೆ ಅಂದ್ರೆ ಇವನ ಕಾರುಣ್ಯಕ್ಕೆ ಏನೆಲ್ವೇ ಊಹೆ ಕೂಡ ಮಾಡ್ಕೊಳ್ಳಿಕ್ಕಾಗತ್ತ ನಾವು? ಸಾಧ್ಯನೇ ಇಲ್ಲ. ಅದೇ ತತ್ವಪ್ರಕಾಶಕದಲ್ಲೇ ಹೇಳ್ತಾರೆ ಅದೇ ಸಂದರ್ಭದಲ್ಲಿ ನಹಿ ಇಂದಿರಾರಾಧ್ಯ ಪದೋ ಮುಕುಂದೋ ದುರ್ಭಾಂಪರೈಹಿ ಮಂದಧನೈರ ಪೂಜ್ಯ. ಇಂದಿರಾದೇವಿ ಲಕ್ಷ್ಮೀದೇವಿಯನ್ನು ಮಾಡುವ ಪೂಜೆಯನ್ನೂ ಸ್ವೀಕಾರ ಮಾಡ್ತಾನೆ ಸ್ವಾಮಿ. ನವರತ್ನ ಖಚಿತವಾದಂತಹ ಮಂಟಪ, ನವರತ್ನವಾದ ಬಂಗಾರದ ಇದು ಕಿರೀಟ, ಮತ್ತೆ ಸರಗಳು, ಕವಚಗಳು, ಇದನ್ನು ಕೊಟ್ಟರೂ ತಗೊಳ್ತಾನೆ ಸ್ವಾಮಿ. ನನಗೆ ಅದೆಲ್ಲ ಯೋಗ್ಯತೆ ಇಲ್ಲ ಸ್ವಾಮಿ. ದುರ್ವಾಂಕುರೈಹಿ, ನನ್ನ ಹತ್ರ ಏನೂ ಇಲ್ಲ. ಪತ್ರಂ ಪುಷ್ಪಂ ದುರ್ವಾಂಕುರ, ಒಂದು ಗರಕೆ ಇದೆ ನನ್ನ ಹತ್ರ ಸ್ವಾಮಿ, ಅದನ್ನು ಕೊಡ್ತಿರೋ ಸ್ವಾಮಿ, ಅದನ್ನು ತಗೊಳ್ತೀಯಾ? ಮಂದಧನೈಹಿ ಅಪೂಜ್ಯ. ನನ್ನ ಹತ್ರ ಬುದ್ಧಿ ಇಲ್ಲ, ವಿದ್ಯೆ ಇಲ್ಲ, ಏನೇನಿಲ್ಲ, ನನ್ನ ಹತ್ರ ದುಡ್ಡಿಲ್ಲ, ಗಿಡ್ಡಿಲ್ಲ, ಏನೇನಿಲ್ಲ. ಸಲಿಲೈರಪಿ, ನೀರಿನಿಂದಲೋ, ಪತ್ರದಿಂದಲೋ, ಪುಷ್ಪದಿಂದಲೋ, ಇದರಿಂದ ನಾನು ಭಗವಂತ ನಿನ್ನ ಪೂಜೆ ಮಾಡ್ತೀನಿ ಸ್ವಾಮಿ. ತಗೊಳ್ತಾನ ಸ್ವಾಮಿ ಅಂದ್ರೆ ಟೀಕಾಕೃತ್ಪಾದರು ಹೇಳ್ತಾರೆ, ಖಂಡಿತವಾಗಲೂ ತಗೊಳ್ತಾನ ನನ್ನ ಸ್ವಾಮಿ, ಖಂಡಿತವಾಗ. ಯಾಕೆ? ಅವನ ಕಾರುಣ್ಯಕ್ಕೆ ಏನಂದ್ರೆ ಅಂಥ ಕರುಣಾಮಯ್ಯ. ಯಾರು ಬೇಕಾದ್ರೂ ಕೊಡ್ರಿ, ಯಾರು ಬೇಕಾದ್ರೂ ಸ್ತೋತ್ರ ಮಾಡಿ, ಎಲ್ಲ ಕಡೆ ಅವನಿಗೆ ಅನಂತ ಕಣ್ಣುಳ್ಳವನು ಭಗವಂತ. ಹಾಗಾಗಿ ಭಗವಂತ ಎಲ್ಲವನ್ನ ಸ್ವೀಕಾರ ಮಾಡ್ತಾನೆ. ನಾವು ಕೊಟ್ಟಿದ್ದನ್ನ ಭಗವಂತ ಸ್ವೀಕಾರ ಮಾಡದೆ ಹೋದ್ರೆ ನಮಗೆ ಫಲ ಹೇಗಾಗ್ಬೇಕಾಗಾದ್ರೆ ಅಲ್ವಾ? ನಮಗೆ ಫಲ ಆಗ್ತಾ ಇದೆ ಭಗವಂತನ ಕಾರುಣ್ಯ, ಭಗವಂತನ ಕಾರುಣ್ಯ. ಹಾಗಾಗಿ ಭಗವಂತನ ಕಾರುಣ್ಯವನ್ನ ಮುಂದುವರಿಸ್ತಾ ಹೇಳ್ತಾರೆ. ಇದು ಬಹಳ ಚೆನ್ನಾಗಿ ಈ ಸಂಧಿ ಪೂರ್ತಿ ಭಗವಂತ ನಮಗೆ ಮಾಡ್ತಾ ಇರುವ ಬಹಳ ದೊಡ್ಡ ಕಾರುಣ್ಯಗಳು ಯಾವ್ದಾವುದು ಅಂತ ಹೇಳ್ತಾ ಇದ್ದಾರೆ. ನಾವು ಮಾಡುವ ಸ್ತೋತ್ರವನ್ನ, ಚಿಂತನೆಯನ್ನ ಭಗವಂತ ಸ್ವೀಕಾರ ಮಾಡ್ತಾನೆ, ಅದೇ ನಮ್ಮ ಕಾರುಣ್ಯ. ನಾವು ಕೊಟ್ಟಿದ್ದನ್ನ ಸ್ವೀಕಾರ ಮಾಡೋದು ಬಹಳ ದೊಡ್ಡದು. ಯಾಕಂದ್ರೆ ನಾವೆಲ್ಲ ಎಂತ ಅಲ್ಪರ, ನಾವು ಭಗವಂತ ಎಂತವನು. ಮನವಚನ ಕತಿ ದೂರ ನೆನೆವವರನ್ನನುಸರಿಸಿ ತಿರುಗುವನು ಜಾಹ್ನವೀ ಜನಕ. ಜನರೊಳಗಿದ್ದು ಜನಿಸುವ ಜಗದುದರನು ತಾನು. ಘನ ಮಹಿಮ ಗಾಂಗೇಯನುತ ಗಾಯನವ ಕೇಳುತ್ತ ಗಗನಚರವಾಹನ ದಿವೋಕಸರೊಡನೆ ಚರಿಸುವ ಮನೆ ಮನೆಗಳಲ್ಲಿ. ಭಗವಂತನನ್ನ ನಾವು ಸಂಸ್ತುತಿಗೆ ವಶನಾಗುವ ಅಂತ ದಾಸರು ಹೇಳಿದ್ರು. ಭಗವಂತನನ್ನ ಸ್ತೋತ್ರ ಮಾಡಿದ್ರೆ, ಮರಣ ಮಾಡಿದ್ರೆ, ಅವನ ಗುಣಚಿಂತನೆ ಮಾಡಿದ್ರೆ ಭಗವಂತ ಅನುಗ್ರಹ ಮಾಡ್ತಾನೆ. ಸರಿ, ಭಗವಂತನನ್ನ ನಾವು ಸ್ತೋತ್ರ ಮಾಡ್ಲಿಕ್ಕೆ ಸಾಧ್ಯನಾ? ಭಗವಂತನನ್ನ ನಾವು ಅಕ್ಷರಗಳಿಂದ ಸ್ತೋತ್ರ ಮಾಡಿ ಮುಗಿಸಲಿಕ್ಕೆ ಸಾಧ್ಯವಾ? ಮನಸ್ಸಿನಲ್ಲಿ ಚಿಂತನೆ ಮಾಡಿ ಮುಗಿಸಲಿಕ್ಕೆ ಸಾಧ್ಯವಾ ಅಂತ ಕೇಳಿದರೆ ಐತರೇಯ ಉಪನಿಷತ್ ಹೇಳುತ್ತೆ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಅದೇ ಮಾತನ್ನ ಇಲ್ಲಿ ದಾಸರು ಹೇಳಿಸಿದ್ದಾರೆ. ಯಥೋ ವಾಚೋ ನಿವರ್ತಂತೆ, ಮಾತಿನಿಂದ ಅವನನ್ನ ಗುಣಗಳನ್ನ ಚಿಂತನೆ ಮಾಡಿ ಹೇಳಿ ಮುಗಿಸೋಣ ಅಂದ್ರೆ ಮುಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವನ ಹತ್ತಿರ ಕೂಡ ಹೋಗಲ್ಲ ನಮ್ಮ ಅಕ್ಷರಗಳು, ಮಾತುಗಳಕ್ಕೆ. ಅದನ್ನ ಮೀರಿ ನಿಂತವನು ಭಗವಂತ, ಅಕ್ಷರಾತೀತನಾಗಿದ್ದಾನೆ ಭಗವಂತ. ಶ್ರುತಿಗಳೇ ಒಪ್ಕೊಂಡ್ಬಿಟ್ಟಿದೆ, ವೇದಗಳು ನಮ್ಮನ್ನ ಪರಿಪೂರ್ಣವಾಗಿ ಅಕ್ಷರಗಳಿಂದ ಭಗವಂತನ ಗುಣವನ್ನ ಹೇಳಲಿಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ. ನಿಗಮತತಿಗಳಿಗೆ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ವೇದಗಳನ್ನಕ್ಕಿಂತಲೂ ಕೂಡ ಅದನ್ನು ಅತಿಕ್ರಮಣ ಮಾಡಿ ಅದಕ್ಕಿಂತಲೂ ಹೆಚ್ಚಿಗೆ ಹೊಗಳುವ ಯೋಗ್ಯತೆ ಇರೋದು ರಮಾದೇವಿಯರಿಗೆ. ಆ ಮಹಾತಾಯಿ ಹೇಳ್ತಾ ಇದ್ದಾಳೆ, ಬಗೆ ಬಗೆಯ ನೂತನವ ಕಾಣುತ್ತಾ ವೇದಗಳನ್ನು ಮೀರಿದ ಶಬ್ದಗಳಿಂದ ಭಗವಂತನನ್ನ ಸ್ತೋತ್ರ ಮಾಡ್ತಾಳೆ ಅಂತಂದ್ರೆ ಅವಳು ಹೇಳ್ತಾ ಇದ್ದಾಳೆ ಮುಗಿಸ್ಲಿಕ್ಕೆ ಆಗ್ತಿಲ್ಲ. ವೇದ ಹೇಳ್ತಾ ಇದೆ ಮಾತುಗಳಿಂದ ಭಗವಂತನನ್ನ ಹೊಗಳಿ ಅವನ ಗುಣಗಳನ್ನು ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಪ್ರಾಪ್ಯ ಮನಸಾ ಸಹ, ಹೋಗ್ಲಿ ಅಕ್ಷರಗಳಿಲ್ಲ, ಅಕಾರದಿಂದ ಕ್ಷಕಾರ ತನಕ ಇದೆ, ಅದರಿಂದ ಮುಗಿಸಕ್ಕಾಗ್ತಿಲ್ಲ, ಲಿಮಿಟ್ ಇದೆ. ಮನಸ್ಸಲ್ಲಿ ಚಿಂತನೆ ಎಷ್ಟು ಬೇಕಾದ್ರೂ ಮಾಡ್ಬೋದಲ್ಲ. ಇದಕ್ಕಾರ 50 ಅಕ್ಷರ, 51 ಅಕ್ಷರ, 54 ಅಕ್ಷರ, 60 ಅಕ್ಷರ ಅಂತ ಏನ್ ಬೇಕಾದ್ರೂ ಹೇಳ್ಕೊಂಡು ಲಿಮಿಟ್ ಆಗಿ ಮುಗಿದಾಯ್ತಪ್ಪ. ಅಕ್ಷರಗಳಲ್ಲಿ ನಿಮಗೆ ಇದೆ. ಆದ್ರೆ ಮನಸ್ಸಿನಿಂದ ನಾನು ಎಷ್ಟೊತ್ತು ಬೇಕಾದ್ರೂ ಹೇಗೆ ಬೇಕಾದ್ರೂ ಭಗವಂತನ ಗುಣ ಚಿಂತನೆ ಮಾಡಿ ಭಗವಂತನನ್ನ ತಲುಪಿ ಮುಗೀತಪ್ಪ ಅಂತ ಮನಸ್ಸಿನಿಂದ ಅನಿಸ್ಬಿಟ್ಟೆ ಅಲ್ಲಿಗಾಗತ್ತಾ? ಅಪ್ರಾಪ್ಯ ಮನಸಾ ಸಹ, ಮನಸ್ಸಿನಿಂದಲೂ ಸಾಧ್ಯ ಇಲ್ಲ. ಇದರರ್ಥ ಮನೋಭಿಮಾನಿಗಳಾದ ರುದ್ರದೇವರಿಂದಲೂ ಸಾಧ್ಯ ಇಲ್ಲ, ಶ್ರುತಿಗಳಿಂದ ಸಾಧ್ಯ ಇಲ್ಲ, ಮಾತುಗಳಿಂದ ಸಾಧ್ಯ ಇಲ್ಲ, ಮಾತುಗಳಿಗೆ ಅಭಿಮಾನಿಯಾದ ಲಕ್ಷ್ಮೀದೇವಿಯಿಂದಲೂ ಸಾಧ್ಯ ಇಲ್ಲ. ಯಾಕಂದ್ರೆ ಸಕಲ ವಾಂಗ್ ಮನಸ ದೇವತಾ ಲಕ್ಷ್ಮೀದೇವಿಯರು. ವಾಕ್ಯಗೆ ಅಭಿಮಾನಿಗಳಾದ ಲಕ್ಷ್ಮೀದೇವಿಯಿಂದ ಸಾಧ್ಯ ಇಲ್ಲ, ರುದ್ರಾದಿ ದೇವತೆಗಳಿಂದ ಸಾಧ್ಯ ಇಲ್ಲ ಒಂದರ್ಥ.
ಇನ್ನೊಂದು ಅರ್ಥ ನಿಜವಾದ ಅಕ್ಷರಗಳಿಂದ ಸಾಧ್ಯ ಇಲ್ಲ, ಯಾವ ಇಂದ್ರಿಯಗಳಿಂದಲೂ ಸಾಧ್ಯ ಇಲ್ಲ. ಪ್ರಧಾನವಾದ ಇಂದ್ರಿಯ ಮನಸ್ಸು, ಮನಸ್ಸಿನಿಂದಲೂ ಸಾಧ್ಯ ಇಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ, ಮನವಚನಕ್ಕೆ ಅತಿ ದೂರ. ಅದೇ ವೇದನ ಮಾತನ್ನ ದಾಸರು ಹೇಳಿದರು. ಮನಸ್ಸಿಗೆ ವಚನಕ್ಕೆ ಅತಿ ದೂರನಾಗಿದ್ದಾನೆ ಭಗವಂತ. ಅಯ್ಯೋ ಆಚಾರ್ಯ, ಅಷ್ಟು ದೂರ ಇದ್ದಾನೆ ಸ್ವಾಮಿ. ಅಂಥ ದೂರ ಏನಾದ್ರೂ ಮಾಡಿದ್ರೆ ಒಂದು ಗುರಿ ಅನ್ನೋದು ಇರಬೇಕಪ್ಪ. ಒದ್ದಾಡಿ ಹೋದ್ರೂ ಕೂಡ ಮುಟ್ಟಬಹುದು ಅಂತ ಅನ್ಸರೆ ನಾನು ಒದ್ದಾಡ್ತೀನಿ. ನೀನು ಎಷ್ಟೇ ಒದ್ದಾಡಪ್ಪ ಮುಗಿಯೋಂಗೆ ಇಲ್ಲ ಅದು. ಯಾಕೆ ಒದ್ದಾಡ್ಲಾಕಾದ್ರೆ ಅಯ್ಯೋ ನಮ್ಮ ಕತೆ ಮುಗಿಯೋಂಗಿಲ್ಲ ಬಿಡ್ರಿ, ನಮ್ಮ ಕತೆ ಯಾಕೆ ಹೇಳ್ತೀನಿ ನೀವು, ಅದಕ್ಕೆ ನಾನು ಹೇಳಕ್ಕೆ ಹೋಗಲ್ಲ, ನಮ್ದು ಇದ್ದಿದ್ದೆ ನಮ್ದು ಮುಗಿಯೋಲ್ಲ ಅಂತ ಯಾವಾಗ ಅನ್ನಿಸ್ಬಿಡತ್ತೋ ಅದರಲ್ಲಿ ನಾವು ತೊಡಗಬೇಕು ಅಂತ ಅನ್ಸೋದೇ ಇಲ್ಲ. ಮತ್ತೇನಾಗಾದ್ರೆ ಅದಕ್ಕೆ ಪರಿಹಾರ ಏನಾಗಾದ್ರೆ, ಅರಿತು ಪಾಡುವೆನೆಂದರೆ ರಂಗಯ್ಯ ನಿನ್ನ ಅರಿತವರು ಯಾರಯ್ಯ, ಅರಿಯದೆ ನಿನ್ನ ಹೊಂದುವುದು ಹೆಂಗಯ್ಯ. ಹಾಗಂತೇಳಿ ಮನಸ್ಸಿಗೆ ಮಾತುಗಳಿಗೆ ನೀನು ಸಿಗಲ್ಲ ಅಂತ ನಾವು ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಅರಿಯಲಾಗದೆ ನಿನ್ನ ಹೊಂದುವುದು ಹೆಂಗಯ್ಯ. ಅರಿಯದವನು ನಾನು, ದಾರಿ ತೋರಿಸೋ ನೀನು, ಮನವಚನಕ್ಕೆ ಅತಿ ದೂರ. ಹಾಗಂತ ಹೇಳಿ ಸುಮ್ಮನೆ ಕುತ್ಕೊಳ್ಬೇಡ್ರಿ. ದಾಸರು ಹೇಳ್ತಾ ಇದ್ದಾರೆ, ನೆನೆವವರ ಅನುಸರಿಸಿ ತಿರುಗುವನು. ಅಷ್ಟು ದೂರ ಇದ್ದಾನೆ, ಅಲ್ಲಿ ತನಕ ಹೇಗೆ ಹೋಗಿ ನಾನು, ಅಪ್ರಾಪ್ಯ ಮನಸಾ ಸಹ, ಮನಸ್ಸಿಗೆ ಸಿಗದೇ ಇರೋಷ್ಟು ದೂರ ಇದ್ದಾನೆ. ಹಾಗೆಲ್ಲ ಅನ್ಕೊಂಡು ಸುಮ್ಮನಾಗಿ ಬಿಡಬೇಡ್ರಿ. ಮತ್ತೆ ನೀವೆಲ್ಲಿದ್ದೀರೋ ಅಟ್ಲೀಸ್ಟ್ ಸ್ವಲ್ಪ ದೂರ ಬರ್ರಿ ಅಂತ ಹೇಳಲಿಲ್ಲ ದಾಸರು. ಮತ್ತೆ ನೆನೆಸ್ಕೊಳ್ರಿ ಸಾಕು ಅಂದ್ಬಿಟ್ರು. ನೋಡಿ ಹೇಗಿದೆ, ಭಾರೀ ದೂರ ಇದ್ದಾನೆ, ನೀವೊಂದು ಅರ್ಧ ಬರ್ರಿ, ನಾನೊಂದು ಅರ್ಧ ಬರ್ತೀನಿ, ನಾನು ನಿಮಗೆ ಕೊಡ್ತೀನಿ ಆ ವಸ್ತುನ ಅಂತೀವಿ ನಾವಾದರೆ. ಇಲ್ಲಿಂದ 30 ಕಿಲೋಮೀಟರ್, ನೀವೊಂದು 15 ಕಿಲೋಮೀಟರ್ ಬರ್ರಿ, ನಾನೊಂದು 15 ಕಿಲೋಮೀಟರ್ ಬರ್ತೀನಿ, ನನ್ನ ಕೈಲಿ 30 ಕಿಲೋಮೀಟರ್ ಬರೋಕ್ಕಾಗಲ್ಲ ಅಂತ ಹೇಳ್ತಿರ್ತೀವಿ ನಾವು ಅಲ್ವಾ. ದೇವರಂತಾನೆ, ನಿಮಗೆ ಬರೋಕ್ಕಾಗೋದೇ ಇಲ್ಲ, ನಾನು ಭಾರಿ ದೂರ ಆಗಿದ್ದೀನಲ್ಲ, ಒಂದು ಕೆಲಸ ಮಾಡ್ರಿ, ನೆನೆಬವರ ಎಲ್ಲಿದ್ದೀರೋ ಅಲ್ಲೇ ನಾರಾಯಣ, ಕೃಷ್ಣ, ಗೋವಿಂದ, ವಿಠಲ, ವಾಸುದೇವ ಇದ್ದಲ್ಲೇ ಸ್ಮರಣೆ ಮಾಡ್ರಿ ಸಾಕು. ನೆನೆಬವರ ಅನುಸರಿಸಿ ತಿರುಗುವನು. ಹಿಂದೆ ಹೇಳಿದ್ರು ವಶನಾಗುವ, ಸಂಸ್ಕೃತಿಗೆ ವಶನಾಗುವ, ಅಲ್ಲಿ ಇಲ್ಲಿ ಅನುಸರಿಸಿ ತಿರುಗುವನು. ನೀವೆಲ್ಲಿರ್ತಾರೋ ನಾನೇ ನಿಮ್ಮ ಹತ್ರ ಬರ್ತೀನಿ, ನೀವಿದ್ದಲ್ಲೇ ನಿಮ್ ಜೊತೆಲೇ ಇಟ್ಕೊಂಡು ನಿಮ್ಗೆ ತಿರುಗಿ ಹಾಕ್ತಾ ಇರ್ತೀನಿ ಅಂತ ಯಾರು ಹೇಳ್ತಾರೆ? ಯಾರಿಗೆಲ್ಲ ಮಕ್ಕಳಿಗೆ ಹೇಳ್ರಿ ನೋಡೋಣ, ಹೇಳ್ತಾರ? ಒಂದು ಸ್ವಲ್ಪ ಹೊತ್ತು ನಮ್ಮ ಜೊತೆ ಇರಪ್ಪ, ನಮ್ಮ ಕೆಲಸಗಳೇ ಬೇರೆ. ನಾ ಹೇಳ್ತಾರ ಹಿಂದೊಮ್ಮೆ ಹೇಳಿದಾಗ, ನಮ್ಮ ಟೈಮಲ್ಲಿ ಹೇಗಾಗಿದೆ ಅಂದ್ರೆ, ದೇವರಿಗೂ ಹಿರಿಯರಿಗೂ ಎಲ್ಲರಿಂದಲೂ ದೂರ ಇರ್ಲಿಕ್ಕೆ ಏನೇನು ಬೇಕೋ ಅದೆಲ್ಲ ನಾವು ವ್ಯವಸ್ಥೆ ಮಾಡ್ಕೊಂಡು ಬಿಟ್ಟಿರ್ತೀವಿ. ನಾವು ಹಾಗೆ ಇದ್ವಿ, ನಮ್ಮ ಮಕ್ಕಳಿಗೂ ಹಾಗೆ ಅಂತ, ನಾಳೆ ಅವ್ರ ಮಕ್ಕಳು ಹಾಗೆ ಪರಂಪರೆ ಹಾಗೆ ಮಾಡ್ಕೊಂಡು ಬರ್ತೀವಿ. ಅಷ್ಟು ದೂರದಲ್ಲಿ ಇದ್ದೀವಿ ನಾವು. ಒಂದೆರಡು ದಿವಸ ನಮ್ಮ ಜೊತೆ ಊರಿಗೆ ಬರ್ರಿ ಕರೀರಿ ನೋಡೋಣ ಮಕ್ಕಳನ್ನ. ಉಪನ್ಯಾಸ ಹೇಳೋದು ಬಹಳ ಸುಲಭವಾದ ಕಮಿಟ್ಮೆಂಟ್ಗಳು ಅದೇ ಎಲ್ಲ ಬೇಕಾದಷ್ಟು ಇರುತ್ತೆ, ಎಲ್ಲ ಸರಿ. ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಈ ಕಮಿಟ್ಮೆಂಟ್ ಭಗವಂತನಿಗೆ ಇಲ್ವಾ? ಹಾಗಾದ್ರೆ ಒಂದ್ಸತಿ ಯೋಚನೆ ಮಾಡಿ ನೋಡ್ರಿ ಅಲ್ವಾ. ನೆನೆವವರ ಸ್ಮರ್ತಿಲಿ ಅಲ್ಲಿ ಬಿಡ್ಕೊಂಡ್ರು ಬರಲ್ಲ. ಮಕ್ಕಳು ಮನೆಯ ಸ್ನೇಹಿತರು, ಬಂಧುಗಳು, ಬಾಂಧವರು ಯಾರೇ ಆಗಿರ್ಲಿ, ಯಾರ ಮನೆಯದೇ ಆಗಿರ್ಲಿ, ಯಾರು ಸಂಗಡ ಬಾಬೋದಿಲ್ಲ. ಯಾರೂ ಬರೋದಿಲ್ಲ. ನನ್ನಿಂದ ಮೊದಲು ಮಾಡಿಕೊಂಡು ಜಗತ್ತಿನಲ್ಲಿ ವಾಸ ಮಾಡುವ ಪ್ರತಿಯೊಬ್ಬ ಪ್ರಜೆಗಳ ಹಣೆಯಬಾರವು ಇಷ್ಟೇ. ಯಾರು ಬರಲ್ಲ. ಅವನವನ ಕಾಯ್ದ ಅವನಿಯೊಳಗೆ, ಭಾರತದೊಳಗೆ, ಇಂಡಿಯಾದೊಳಗೆ, ಕರ್ನಾಟಕದೊಳಗೆ ಹೇಳಲ್ಲ ದಾಸರು, ಅವನಿಯೊಳಗೆ. ಆದರೆ ದೇವರು ಹೇಳ್ತಾರೆ ಸ್ವಾಮಿ, ದಾಸರು ಅದಕ್ಕೆ ಮುದ್ರೆ ಹೊತ್ತಾ ಇದ್ದಾರೆ, ನೆನೆವವರ ಅನುಸರಿಸಿ ತಿರುಗುವನು. ಒಂದು ಸತಿ ಸ್ಮರಣೆ ಮಾಡ್ಕೊಂಡ್ರಿ ನೀವು, ನಿಮ್ ಜೊತೆಯಲ್ಲೇ ಬರ್ತಿರ್ತಾನೆ ದೇವರು. ಯಾದವಾರ್ಯರ ಕಥೆ ಕೇಳಬೇಕಾದಾಗ ಅವ್ರ ಮನೆಯಿಂದ ಹೊರಟ್ರೆ ಸಾಕಂತ, ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವಯೋ ರಾಸ್ತಾಂಶರೋ ರಾಮ ಲಕ್ಷ್ಮಣೋ. ಮನೆಯಿಂದ ಆಚೆ ಕಾಲಿಟ್ರೆ ಸಾಕು, ಸದಾ ಆ ಶ್ಲೋಕವನ್ನು ಸ್ಮರಣೆ ಮಾಡ್ತಾ ಇರ್ತಾರೆ. ಮಾಡ್ತಾ ಇದ್ರೆ ಅವ್ರನ್ನ ಹೊಡೆದು ಬಡದು ಅವ್ರ ಹತ್ರ ಇರೋ ಬಂಗಾರ ಗಿಂಗಾರ ಎಲ್ಲ ತಗೊಳ್ಬೇಕು ಅಂತ ಹೇಳಿ ದರೋಡೆ ಮಾಡಬೇಕು ಅಂತ ಕಾಯ್ಕೊಂಡಿದ್ದ ಕಳ್ಳು ಕಾಕರಿಗೆ, ಏನು ಮನುಷ್ಯರಿಗೆ ಯಾವಾಗ ಹೋಗಿ ಎಷ್ಟು ಸತಿ ಪ್ರಯತ್ನ ಪಟ್ಟರು ಹಿಂದೆ ಮುಂದೆನೆಲ್ಲ ಜನಗಳು ನಡ್ಕೊಂಡು ಬಂದ್ಬಿಡ್ತಾರಲ್ಲ, ಹೊಡೆಯಕ್ಕಾಗಲ್ಲ, ಬಿಡಕ್ಕಾಗಲ್ಲ ಅಂತ ಹೇಳಿದ್ರೆ ಆಮೇಲೆ ಯಾದವಾರ್ಯರಿಗೆ ಆಮೇಲೆ ಗೊತ್ತಾಗತ್ತಂತೆ ಜೊತೆಯಲ್ಲಿದ್ದವನು ಭಗವಂತ. ಯಾಕೆ? ನೆನೆಬವರ ಮನೆಯಿಂದ ಹೊರಡಬೇಕಾದ್ರೆ ನೆನೆಸ್ಕೊಂಡಲ್ಲಪ್ಪ, ಅನುಸರಿಸಿ ತಿರುಗು. ಅನುಸರಿಸಿ ಹಿಂದೆ ಬಂದ
ತಿರುಗುವನು, ಸುತ್ತಲೂ ಇದ್ದಾನೆ. ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವಯೋರಸ್ತಂ ಶರೋ ರಾಮ ಲಕ್ಷ್ಮಣೋ. ಈ ಕಡೆ ರಾಮ, ಈ ಕಡೆ ಲಕ್ಷ್ಮಣ, ಒಂದು ನರಸಿಂಹ, ಹಿಂದ್ಗಡೆ ಕೃಷ್ಣ ಪರಮಾತ್ಮನಾಗಿ ಭಗವಂತ ಅನುಸರಿಸಿ ತಿರುಗುವನು. ಎಷ್ಟು ಚೆನ್ನಾಗಿದೆ ನೋಡ್ರಿ ದಾಸರ ವಾಣಿ. ಪ್ರಾಕ್ಟಿಕಲ್ ಆಗಿ ಪ್ರೂವ್ ಆಗಿರುವಂತಹ ಮಾತುಗಳು, ಐತಿಹಾಸಿಕ ದಾಖಲೆ ಇರುವಂತಹ ಮಾತುಗಳು ಅಲ್ವಾ. ನೆನೆವವರ ಎಷ್ಟು ಸುಲಭವಾದದ್ದು ರಾಮ ಕೃಷ್ಣ. ಗಂಡು ಮತ್ತೆ ತಾರತಮ್ಯ ಎಲ್ಲದರಲ್ಲೂ ಉಂಟು ತಿಳ್ಕೊಳ್ರಿ. ಆದರೆ ಭಗವಂತನ ಕಾರುಣ್ಯ ಯೋಚನೆ ಮಾಡ್ರಿ. ಮಾನವಚನಕ್ಕೆ ಅತಿ ದೂರ ಅವನು. ನಾನು ಚೆನ್ನಾಗಿ 24 ಗಂಟೆ ಎಲ್ಲೋ ಕೆಲಸ ಕಾರ್ಯ ಇಲ್ಲದೆ ಇಲ್ಲೆಲ್ಲೋ ಕೂತಿರ್ತಾನೆ, ಸುಮ್ ಕೂತ್ ಏನ್ ಮಾಡ್ತೀಯ ಬಾ ನನ್ನ ಜೊತೆ ಅನ್ನೋರೇ ಬರಲ್ಲ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಸರ್ವದೋಷ ದೂರ, ಅನಂತಗುಣ ಪರಿಪೂರ್ಣ, ಸರ್ವತಂತ್ರ ಸ್ವತಂತ್ರ, ಸೃಷ್ಟಿಯಾದ ಅಷ್ಟಕರ್ತ, ರಮಾ ಬ್ರಹ್ಮಾದೊಳಗೆ ಜ್ಞಾನಪ್ರದನಾಗಿದ್ದಾನೆ, ಇಂದ್ರಾದಿ ದೇವತೆಗಳಿಗೆ ಸ್ಥಾನವನ್ನು ಕೊಡುವ ನಾಯಕನಾಗಿದ್ದಾನೆ. ಅಂಥ ಲಕ್ಷ್ಮೀಪತಿಯಾದಂತಹ ನಾರಾಯಣ, ಅಂಥ ಸ್ವಾಮಿಯನ್ನ ನೆನೆದರೆ ಸಾಕಂತೆ ಭಗವಂತ ಅಂಥವರನ್ನ ಅನುಸರಿಸಿ ತಿರುಗುವನು. ಇದು ಕೆಲವರಿಗೆ ಅನುಭವಕ್ಕೆ ಬರುತ್ತೆ, ಕೆಲವರಿಗೆ ಅನುಭವಕ್ಕೆ ಬರೋದಿಲ್ಲ. ಆದರೆ ಭಗವಂತ ಇರೋದಂತೂ ಪರಮಸತ್ಯ. ಆಚಾರ್ಯ ಮಧ್ವರು ಚಿಕ್ಕ ಕೂಸಾಗಿರ್ಬೇಕಾದಾಗ, ಬಾಲಕರಾಗಿರ್ಬೇಕಾದಾಗ ತಾವೊಬ್ಬರೇ ಅನಂತೇಶ್ವರನ ಗುಡಿಯಿಂದ ಹೊರಟು ಎಲ್ಲ ಬಂದ ಮೇಲೆ ಅವರಪ್ಪ ಕೇಳ್ತಾರಂತೆ, ಅಲ್ಲ ವಾಸುದೇವ, ಒಬ್ಬನೇ ಈ ನಡುರಾತ್ರಿ ಹೋಗಿ ಬಂದೆಲ್ಲ, ಭಯ ಆಗ್ಲಿಲ್ವಾ ನಿನಗೆ ಅಂತ ಕೇಳಿದ್ರೆ ಆ ಮಗು ಉತ್ತರ ಕೊಡತ್ತಂತೆ. ಅಂದ್ರೆ ಆಚಾರ್ಯರು ಉತ್ತರ ಕೊಡ್ತಾರಂತೆ, ಒಬ್ಬನೇನಾ, ನಾನು ಎಲ್ಲಿದ್ದೀನಿ ಅಪ್ಪ, ಒಂದು ಮಾತು ಹೇಳ, ಯಾವತ್ತು ಯಾರು ಒಬ್ಬರೇ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ, ನಾವಿಬ್ರು ಅಂತ ಹೇಳ್ತಾರೆ. ಯಾರು ಅಂದ್ರೆ ಒಂದು ಆತ್ಮ ನಾನು, ಇನ್ನೊಂದ್ ಜೊತೆ ನನ್ಗೆ ಅವನ ಜೊತೆ ಯಾವಾಗ್ಲೂ ಒಬ್ಬ ಇದ್ದೇ ಇರ್ತಾನೆ. ಆತ್ಮಸಖ ಪರಮಾತ್ಮ, ಆತ್ಮಸಖನಾಗಿ ಭಗವಂತ ಇರ್ತಾನೆ ನನ್ನ ಜೊತೆ. ನನಗೆ ಭಯ, ನಾನೇ ಹೆದರ್ಕೊಳ್ಳಿ. ಸದಾ ನಮ್ಮೊಟ್ಟಿಗೆ ಇರುವವನು ಭಗವಂತ ಮಾತ್ರ ನಮ್ಮ ಜೊತೆಗೆ ಇರ್ತಾನೆ. ಈ ಎಚ್ಚರಿಕೆ ನಮ್ಮಲ್ಲಿದ್ರೆ ನಾವು ಉದ್ಧಾರ. ನಾನು ಹೇಳಿದೆ, ಇರೋದು ಮುಖ್ಯ ಅಲ್ಲ, ಇರುವು ಮುಖ್ಯ ಅಲ್ಲ, ಇರುವಿನ ಅರಿವು ಬಹಳ ಮುಖ್ಯ. ಇದೆಲ್ಲ ಕಡೆ ಅಪ್ಲಿಕೇಬಲ್, ಎಲ್ಲ ಕಡೆ ನೀವು ಮಾಡ್ಕೊಳ್ರಿ ಇದನ್ನ. ನೈವೇದ್ಯ ಪದಾರ್ಥಗಳಲ್ಲಿ, ತಿನ್ನುವ ಪದಾರ್ಥಗಳಲ್ಲಿ ಭಗವಂತ ಇದ್ದಾನೆ ಸರಿ. ಆದ್ರೆ ಅನ್ನದಲ್ಲಿ ಭಗವಂತ ಇದ್ದಾನೆ. ತಿನ್ಬೇಕಾದ್ರೆ ಕೇಶವ ಇರ್ತಾನೆ ಅನ್ಕೊಂಡು ತಿನ್ರಿ, ನೋಡೋಣ. ಇರುವು ಎಷ್ಟು ಮುಖ್ಯವೋ ಇರುವಿನ ಅರಿವು ಬಹಳ ಮುಖ್ಯ. ಹಾಗಾಗಿ ಅನುಸರಿಸಿ ತಿರುಗುವನು ಅನ್ನುವ ಅನುಸಂಧಾನ, ಆ ಅನುಸಂಧಾನದಲ್ಲಿ ದೃಢತೆ, ಎರಡನ್ನ ನಾವು ಅನುಸರಣೆ ಮಾಡ್ತಾ ನಾವು ನಡೀತಾ ಇದ್ರೆ ನಮ್ಮೊಟ್ಟಿಗೂ ಕೂಡ ಭಗವಂತ ಬಂದೇ ಬರ್ತಾನೆ. ಜಾಹ್ನವಿ ಜನಕ ಜನರೊಳಗಿದ್ದು ಜನಿಸುವ. ಯಾರಿರ್ತಾರೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಯಾರಿರ್ತಾರೆ? ಮನವಚನಕತೆ ದೂರ ಯಾರು? ಜಾಹ್ನವಿ ಜನಕ. ನೆನೆವವರ ಅನುಸರಿಸಿ ತಿರುಗುವವನು ಯಾರು? ಜಾಹ್ನವಿ ಜನಕ. ಯಾರ ಜೊತೆ? ಜನರೊಳಗೆ ಇದ್ದು ಜನಿಸುವ ಜಗದುದರ ತಾನು. ಎಷ್ಟು ಚೆನ್ನಾಗಿ ಹೇಳ್ತಾರೆ, ಜನರೊಳಗಿದ್ದು ಜನಿಸುವ ಜಗದುದರ ತಾನು. ಎಲ್ಲ ಜನರ ಒಳಗೆ ಇದ್ದು ಜನಿಸ್ತಾನಂತೆ. ದಾಸರು ಹೇಳ್ತಾ ಇದ್ದಾರೆ, ಪ್ರತಿಯೊಬ್ಬ ಮನುಷ್ಯರಲ್ಲೂ ಕೂಡ ಭಗವಂತ ಅವತಾರ ಮಾಡ್ತಾನೆ ಅಂತ ಅರ್ಥ ಇದಕ್ಕೆ. ಎಲ್ಲರ ಹೃದಯ ಕಮಲದಲ್ಲಿ ಭಗವಂತ ಇದ್ದೇ ಇರ್ತಾನೆ. ಮನವಚನಕ್ಕೆ ಅತಿ ದೂರ ಅಂತ ಹೇಗೆ ಹೇಳ್ತಿದ್ದಾರೋ ಭಗವಂತನನ್ನ, ಆಚಾರ್ಯರು ಹೇಳ್ತಾರೆ ದ್ವಾದಶ ಸ್ತೋತ್ರದಲ್ಲಿ, ದೂರಕ್ಕೆ ದೂರ ಭಗವಂತ, ಹತ್ತಿರಕ್ಕೆ ಹತ್ತಿರ. ಯಾರು? ಬಿಂಬರೂಪಿಯಾದ ಭಗವಂತ. ಎಲ್ಲರಿಗಿಂತ ನಮಗೆ ಹತ್ತಿರ ಇರೋನು ಯಾರು? ಅದೇ ಭಗವಂತನೇ. ಒಳಗಿದ್ದು ಜನಿಸುವ. ಎರಡು ರೀತಿ ಅರ್ಥ ಮಾಡ್ಕೊಳ್ರಿ. ಒಳಗಿದ್ದು ಜನಿಸುವ ಅಂದ್ರೆ ಯಾವ್ದಾದ್ರೂ ಗರ್ಭಿಣಿ ಸ್ತ್ರೀಯರು ಇದ್ದಾಗ ಅದಕ್ಕೆ ಗರ್ಭ ಅಂತ ಕರೆದ್ರು. ನಾವು ಗುಡಿಯೊಳಗಿರುವಂತಹ ಆ ಮನೆಗೆ ಏನಂತ ಕರಿತೀವಿ? ಆ ಗುಡಿಗೆ ಗರ್ಭಗುಡಿ ಅಂತ ಕರಿತೀವಿ. ಒಳಗೆ ದೇವರಿದ್ದಾನೆ ಅಂತ ಅಲ್ವಾ? ಹಾಗಾದ್ರೆ ಯಾರಾದರೂ ಸ್ತ್ರೀಯರು ಗರ್ಭಿಣಿಯರಾಗಿರ್ಬೇಕಾದ ಒಳಗೂ ಕೂಡ ಗರ್ಭದಲ್ಲಿ ಜನರೊಳಗಿದ್ದು ಜನಿಸುವ ಅಂತ ಚಿಂತನೆ ಮಾಡ್ರಿ. ಆ ಅರಿವು ನಮ್ಮಲ್ಲಿ ಬರಬೇಕು. ಅಲ್ರಿ, ಹುಟ್ಟುತ್ತಾ ಇರೋದು ಪ್ರಾಕೃತವಾದ ಶಿಶು. ಒಳಗೆ ಅಪ್ರಾಕೃತನಾದ ಬಿಂಬರೂಪದಿಂದ ಭಗವಂತ ಇದ್ರೆ ತಾನೇ ಆ ಪ್ರಾಕೃತ ಶಿಶು ಬರ್ಲಿಕ್ಕೆ ಸಾಧ್ಯ. ಗರ್ಭಗುಡಿ, ನಿಜವಾದ ಗರ್ಭಗುಡಿ, ಅದು ಅಚಲ ಪ್ರತಿಮೆ, ಇಲ್ಲಿ ಚಲ ಪ್ರತಿಮೆ. ಅದರಲ್ಲೂ ವಿಶೇಷವಾದಂತಹ ಮಹಾಜ್ಞಾನಿಗಳ ಕಥೆ ಕೇಳಬೇಕಾದಾಗ ಜನರೊಳಗಿತ್ತು. ಮಂತ್ರಾಲಯ ಪ್ರಭುಗಳು, ಟಿಕಾಕೃತ್ಪಾದಶಿಪ ಅವರೆಲ್ಲ ಅವ್ರ ತಾಯಿಯ ಗರ್ಭದಲ್ಲಿ ನಿಜವಾದ ಗರ್ಭಗುಡಿನೇ. ಒಳಗೆ ಜನರೊಳಗಿದ್ದು ಜನಿಸುವ ಅಂದ್ರೆ ಅರ್ಥ ಏನಾಚಾರ್ಯ? ಪ್ರಾಕೃತ ಶಿಶು ಅದು ಜನಿಸತ್ತು, ಓಕೆ. ಭಗವಂತ ಅಂದ್ರೆ ಜನಿ ಪ್ರಾದುರ್ಭಾವೇ ಅಂತ ಧಾತು ಅಲ್ವಾ? ಭಗವಂತ ವ್ಯಕ್ತನಾಗ್ತಾನೆ.
ವ್ಯಕ್ತನಾಗ್ತಾನೆ. ಕಾಣಿಸ್ತಿಲ್ವಾ? ನಿನಗೆ ಕಾಣಿಸೋದು ಬೇಡ. ಮತ್ತೆ ಆ ಜೀವಕ್ಕೆ ಒಳಗಿರುವ ಬಿಂಬರೂಪಿ ವ್ಯಕ್ತನಾದ್ರೆ ಅರ್ಥ ಮೋಕ್ಷ. ಜನರೊಳಗಿದ್ದು ಜನಿಸುವ ಅಂದ್ರೆ ಜೊತೆಯಲ್ಲಿದ್ದು ಮೋಕ್ಷ ಕೊಡ್ತಾನೆ ಅಂತ ಅರ್ಥ. ಭಗವಂತನ ಬಿಂಬರೂಪದ ವ್ಯಕ್ತ ಅಂದ್ರೆ ಅರ್ಥ ಏನು? ಮೋಕ್ಷ ಅಲ್ವಾ? ಅದೇ ತರ ನೀವು ಜನನ ಕೃಷ್ಣ ಪರಮಾತ್ಮ ಹುಟ್ಟದ ಅಂದ್ರೆ ಏನೋ ಅವತಾರ ಮಾಡ್ದ, ಹೊರಗಡೆ ವಸುದೇವನಿಗೆ ದೇವಕಿಗೆ ಕಾಣಿಸ್ಕೊಂಡ ಅಂತ ಅರ್ಥ. ಒಳಗಿದ್ದು ಜನಿಸುವ, ಒಳಗಿದ್ದು ವ್ಯಕ್ತನಾದ ಅಂದ್ರೆ ಮೋಕ್ಷ. ಜನರೊಳಗಿದ್ದು ಜನಿಸುವ, ಆದರೆ ಒಳಗಿರೋಷ್ಟು ಚಿಕ್ಕವನು ಅಂದ್ಕೊಳ್ಬೇಡ್ರ ಅವನನ್ನ. ಮತ್ತೆ ಜಗದುದರ ತಾನು, ಇಡೀ ಜಗತ್ತನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಳ್ತಾನೆ. ನೋಡ್ರಿ, ಎಲ್ಲರೂ ಹೊಟ್ಟೆಯಲ್ಲೂ ನಾನು ಬರ್ತೀನಿ, ಎಲ್ಲರೂ ನನ್ನ ಹೊಟ್ಟೆ ಒಳಗಿದ್ದಾರೆ. ಈ ಸಾಮರ್ಥ್ಯ ಭಗವಂತನಿಗಲ್ಲದೆ ಎಲ್ಲಿರ್ಲಿಕ್ಕೆ ಸಾಧ್ಯ? ನಾವೆಲ್ಲ ಮಾತು ಸಂಘದ ಒಳಗೆ ಕೂತಿದ್ದೀವಿ, ನನ್ನೊಳಗೆ ಮಾತು ಸಂಘ ಇದೆ, ಆಚಾರ ಹುಚ್ಚಿಡಿದಿದೆ ಅಂತಿರ್ತಾನೆ ಅಲ್ವಾ? ಹೌದಾನೆ? ಅಷ್ಟೆಲ್ಲ ದೂರಡಿತ್ತು. ಸಣ್ಣದೊಂದು ಪದಾರ್ಥವನ್ನು ಇಟ್ಕೊಳಕ್ ಸಾಧ್ಯ ಇಲ್ಲ, ಅಜೀರ್ಣ ಆದರೆ ಒದ್ದಾಡ್ತಿರ್ತೀವಿ ನಾವೆಲ್ಲ. ಹಾಗಾದರೆ ಭಗವಂತನ ಲಕ್ಷಣ ನೋಡಿ, ಎಲ್ಲರ ಒಳಗವನಿದ್ದಾನೆ, ಎಲ್ಲವೂ ಅವನ ಒಳಗಿದೆ. ಜಗತ್ತು ಅಂದ್ರೆ ಅಚೇತನಾತ್ಮಕವಾದಂತಹ ಜಗತ್ತು ಒಂದರ್ಥ ಬ್ರಹ್ಮಾಂಡ, ಮತ್ತೆ ಚೇತನಾತ್ಮಕವಾದ ಜೀವರಾಶಿಗಳಿಗೂ ಜಗತ್ತು ಅಂತ ಕರಿತೀವಿ, ಚಲಿಸೋದ್ರಿಂದ. ಹಾಗಾಗಿ ಜಗತ್ತು ಅಂತಂದ್ರೆ ಇಡೀ ಬ್ರಹ್ಮಾಂಡ, ಚೇತನಾತ್ಮಕವಾದಂತ ಇಡೀ ಬ್ರಹ್ಮಾಂಡವನ್ನ ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡವ. ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನನ್ನು ಸ್ತೋತ್ರ ಮಾಡಬೇಕಾದ ಅಣನ್ ಬೃಹತ್ ಕೃಷಸ್ಥೂಣೋ ಗುಣ ನಿರ್ಗುಣೋ ಮಹಾ, ಎಲ್ಲ ವಿರುದ್ಧದ ಮನೆ. ಅಣು ಬೃಹತ್ ಕೃಷ ಸ್ಥೂಲ ನಿರ್ಗುಣೋ ಮಹಾನ್ ಗುಣ ಎಲ್ಲ ಅಲ್ಲೇ. ಇದು ಭಗವಂತನಿಗೆ ಮಾತ್ರ ಸಾಧ್ಯ. ಭಗವಂತ ರೂಪವುಳ್ಳವನು, ಹೌದು. ಅರೂಪ, ಭಗವಂತನ ರೂಪ ಇಲ್ಲ, ಹೌದು. ಭಗವಂತ ಸಗುಣ, ಹೌದು. ಭಗವಂತ ನಿರ್ಗುಣ, ಹೌದು. ಭಗವಂತ ಮನವಚನಕ್ಕೆ ಅತಿ ದೂರ, ಹೌದು. ಭಗವಂತ ಭಾರಿ ಹತ್ರ, ಹೌದು. ಅಣೋರಣೀಯ, ಹೌದು. ಮಹತೋಮೀಯ, ಹೌದು. ಜಗತ್ತಿನಲ್ಲಿ ಏನ್ ಹೇಳ್ತಾರೆ ಎಲ್ಲ ಹೌದು. ಇದು ನೀವು ಅವಾಚ್ಯ ಶಬ್ದಗಳಿಗೂ ಕೂಡ ನೀವು ಹೇಳಿದರೆ ಇದರ ಟೀಕಾಕೃತವಾದರೂ ಚೆನ್ನಾಗಿ ಸುಧಾಗ್ರಂಥದಲ್ಲಿ ಸಮರ್ಥನೆ ಮಾಡಿ ನಮಗೆ ತೋರಿಸಿದ್ದಾರೆ ಅಲ್ಲಲ್ವಾ? ಅನ್ಯತ್ರ ಪ್ರಸಿದ್ಧವಾದ ಶಬ್ದಗಳನ್ನು ಕೂಡ ನಮಗಲ್ಲಿ ತೋರಿಸ್ತಾರೆ. ಅನ್ಯತ್ರೇವ ಪ್ರಸಿದ್ಧ, ತತ್ರ ಪ್ರಸಿದ್ಧ, ಎಲ್ಲಾ ಶಬ್ದಗಳಿಗೂ ಕೂಡ ಭಗವಂತನೇ ವಾಚ್ಯನಾಗಿದ್ದಾನೆ ಅನ್ನುವ ವಿಚಾರವನ್ನ ಆಚಾರ್ಯರು ಹೇಳಿದನ್ನ ಟೀಕಾಕೃತ್ಪಾದರು ಬಹಳ ಸುಂದರವಾಗಿ ನಮಗೆ ವರ್ಣನೆ ಮತ್ತು ತಿಳಿಸಿಕೊಟ್ಟಿದ್ದಾರೆ ತಮ್ಮ ಗ್ರಂಥಗಳಲ್ಲಿ. ಹಾಗಾಗಿ ಅಣುವು ಹೌದು, ಬೃಹತ್ತು ಹೌದು, ಕೃಷನು ಹೌದು, ಸ್ಥೂಲನು ಹೌದು, ಬೇಗೋ ಎಲ್ಲರ ಒಳಗೂ ತಾನಿದ್ದು ಆಚೆ ಬರ್ತಾನೆ, ಎಲ್ಲರನ್ನೂ ತನ್ನೊಳಗೆ ಇಟ್ಟು ಆಚೆ ಹಾಕ್ತಾನೆ. ಅಂಥ ಘನಮಹಿಮ, ಇಂಥ ಘನಮಹಿಮ ಅವನು. ಸಾಮಾನ್ಯ ಅನ್ಕೊಳ್ಬೇಡ್ರಿ ಅವನನ್ನ. ಘನಮಹಿಮ, ಗಟ್ಟಿಯಾದ, ಎಂದೆಂದೆಂದಿಗೂ ನಾಶವಾಗದೇ ಇರುವಂತ ಮಹಿಮೆ ಉಳ್ಳವನು. ಕೆಲವರು ಮಹಿಮೆ ಪ್ರೆಸೆಂಟ್ ಅಲ್ಲಿ ಇರುತ್ತೆ, ರಿಟೈರ್ಮೆಂಟ್ ಆದ್ರೆ ಹೋಯ್ತು, ಎಂಥ ವಿದ್ಯಾವಂತ ಇದ್ದ ಗೊತ್ತಿಲ್ಲದೆ ಹುಚ್ಚಾಗ್ಬಿಟ್ಟಿದ ಪಾಪ, ಈಗ ಮುಗಿದಾಯ್ತು ಅಲ್ವಾ? ಅವಾಗ ಎಷ್ಟು ಶಕ್ತಿ ಇತ್ತು ಅವನಿಗೆ ತಾರುಣ್ಯದಲ್ಲಿ, ಇವಾಗ ವಯಸ್ಸಾಗ ಪಾಪ ಇಲ್ಲ. ಹಂಗ ಅನ್ಕೊಡ್ಬೇಡಿ ನಮ್ಮ ಸ್ವಾಮಿನ. ಜಗದುದರನ ಏನೋ ತಾರುಣ್ಯದಲ್ಲಿದ್ದ ಯಾವುದೋ ಒಂದು ಕಲ್ಪದಲ್ಲಿ ಇಟ್ಕೊಂಡು ಬಿಟ್ಟಿದ್ದಾನೆ, ಮುಂದಕ್ಕೆ ಇಟ್ಕೊಳಕ್ ಆಗಲ್ಲ ಅನ್ಕೊಳ್ಬೇಡ್ರಿ. ಘನ ಮಹಿಮ, ಯಾವ ಮಹಿಮ? ಎಲ್ಲ ಮಹಿಮ. ಐಶ್ವರ್ಯಾದಿ ಅಖಿಲ ಸದ್ಗುಣ ಗಣಾಂಬೋಧಿ ಎಂತ ಹೇಳಿದ್ರಲ್ಲ, ಎಲ್ಲ ಮಹಿಮೆಗಳು ಕೂಡ ಘನ ಮಹಿಮನೇ. ಘನ ಮಹಿಮ. ಜಾಹ್ನವಿ ಜನಕ ಜನರೊಳಗಿದ್ದು, ಹಿಂದೆ ಹೇಳಿದ್ರು, ಗಂಗಾದೇವಿಗೆ ತಂದೆ ಅನಿಸಿಕೊಂಡ ಭಗವಂತ ಗಾಂಗೆಯ ನುತ. ಗಂಗಾದೇವಿಗೆ ಮಗನಾದ ಭೀಷ್ಮಾಚಾರ್ಯರಿಂದಲೂ ಸ್ತುತ್ಯನಾಗ್ತಾನೆ. ಭೀಷ್ಮಾಚಾರ್ಯರಿಂದಲೂ ಸ್ತುತ್ಯನಾಗ್ತಾನೆ. ಗಾಂಗೆಯ ನುತ ಗಾಯನವ ಕೇಳುತ್ತಾ. ಇಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ ದಾಸರು. ಗಾಂಗೆಯ ನುತ, ಗಂಗೆಯ ಅಂತಂದ್ರೆ ಗಂಗಾದೇವಿಯನ್ನು ಭೀಷ್ಮಾಚಾರ್ಯರು. ಭೀಷ್ಮಾಚಾರ್ಯರು ಕೂಡ ಬಹಳ ಅದ್ಭುತವಾದ ರೀತಿಯಲ್ಲಿ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಶರಪಂಜರದಲ್ಲಿ ಮಲಗಿದ್ದಾರೆ, ಉತ್ತರಾಯಣ ಬರಬೇಕು ಅಂತ ಕಾಯ್ತಾ ಇದ್ದಾರೆ. ಇನ್ನೇನು ಸಾಕಪ್ಪ ಬದುಕಿದ್ದು, ಇದು ಮರಣ ಹೊಂದೋಣ ಅಂತ ಅನ್ಕೊಳ್ಬೇಕಾದಾಗ ಮಾನಸಿಕವಾಗಿ ಕುತ್ಕೊಂಡು ಕೃಷ್ಣ 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 ಅಂತ ಸ್ತೋತ್ರ ಮಾಡ್ತಾರೆ. ಎದುರುಗಡೆ ಬಂದು ಕೃಷ್ಣ ಕೂತ. ಭೀಷ್ಮ ಸ್ತವರಾಜ ಅಂತ ಸ್ತೋತ್ರ. ಸ್ತೋತ್ರಗಳಲ್ಲೇ ರಾಜರ ಸ್ಥಾನದಲ್ಲಿರುವಂತಹದ್ದು ಭಾಗವತದಲ್ಲೂ ಬರುತ್ತೆ. ವಿಶೇಷವಾಗಿ ಮಹಾಭಾರತದಲ್ಲಿ ಭೀಷ್ಮ ಸ್ತವರಾಜ ಅಂದ್ರೆ ಅದ್ಭುತವಾದಂತಹ ಸ್ತೋತ್ರ. ಭೀಷ್ಮಾಚಾರ್ಯರು ಬಹಳ ಚೆನ್ನಾಗಿ ಸ್ತೋತ್ರ ಮಾಡ್ತಾರೆ. ಇನ್ನು ಪ್ರಸಿದ್ಧವಾದದ್ದು ವಿಷ್ಣು ಸಹಸ್ರನಾಮ. ಈ ಎಲ್ಲ ಸ್ತೋತ್ರಗಳಿಂದಲೂ ಕೂಡ ಸಾಮಾನ್ಯನವರ ಜ್ಞಾನ
ಸಾಮಾನ್ಯ ಅನ್ಕೊಂಡಿದ್ದೀರಾ? ಎಷ್ಟು ಪರಶುರಾಮ ದೇವರ ಹತ್ತಿರ ನೂರಾರು ವರ್ಷಗಳ 525 ವರ್ಷಗಳ ತನಕ ಅಧ್ಯಯನ ಮಾಡಿದ ಅಪೂರ್ವ ಪ್ರತಿಭೆ ನಮ್ಮ ಭೀಷ್ಮಾಚಾರ್ಯರದು. ಅಂಥ ನಿಷ್ಠೆಯುಳ್ಳಂತಹ ಭೀಷ್ಮಾಚಾರ್ಯರು ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಅಂಥವರ ಗಾಯನವ ಕೇಳುತ್ತಾ ಭಗವಂತ ಕೇವಲ ವೇದ ಮಂತ್ರಗಳಿಂದ ಮಾತ್ರ ಸ್ತೋತ್ರ ಮಾಡಿದರೆ ಅದರಿಂದ ಸಂತೋಷ ಪಡ್ತಾನೆ. ಯಾರು ಮಾಡಿದರೆ ಅಂತ ಹಿಂದೆ ಹೇಳಿದ್ರು, ಯಾವುದನ್ನ ಮಾಡಿದರೆ ಅಂತ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ. ಶ್ರುತಿ ತತಿಗಳಿಗೆ ಅಭಿಮಾನಿ ಲಕುಮಿ ಸ್ತುತಿಗಳಿಗೆ ಗೋಚರಿಸದ ವೇದಗಳನ್ನು ಮೀರಿದ್ದು ಅಥವಾ ವೇದಗಳಿಂದ ಸ್ತೋತ್ರ ಮಾಡಿದ್ದನ್ನು ಕೇಳಿ ಭಗವಂತ ವಶನಾಗುವ. ನಮಗೆ ವೇದ ಉಪನಿಷತ್ತು ಬರಲ್ಲ ಅಥವಾ ಅಧಿಕಾರ ಇಲ್ಲ, ನಾವೆಲ್ಲ ದೇವರನಾಮ ಪದ ಪದ್ಯ ಸುಳಾದಿಗಳನ್ನ ಹೇಳಿಕೊಂಡು ಜೀವನ ಮಾಡ್ತಿರೋರು ಬಹಳ ಅಲ್ಪರಿದ್ದೀವಿ ಅನ್ನೋ ಕಾರಣ, ಅಥವಾ ದಾಸ ಸಾಹಿತ್ಯ ಅಲ್ಪ ಅಲ್ಲ, ಎಲ್ಲ ಓದಿದ್ರು ಕೂಡ ನಾವು ದಾಸ ಸಾಹಿತ್ಯದ ಮುಖಾಂತರ ಭಗವಂತನನ್ನು ಸ್ತೋತ್ರ ಮಾಡ್ತೀವಿ ಅಂತ ಯಾರು ಅನ್ಕೊಳ್ತಿರಲ್ಲ ಅಂಥವರಿಗೂ ಭಗವಂತ ಅನುಗ್ರಹ ಮಾಡ್ತಾನೆ. ಯಾಕೆ ಇಲ್ಲಿ ಹೇಳಬೇಕಾದ ಈ ಪದ್ಯದಲ್ಲಿ ಗಾಯನವ ಕೇಳುತ್ತಾ, ಹಿಂದಿನ ಪದ್ಯದಲ್ಲಿ ಶ್ರುತಿ ತತಿಗಳಿಗೆ ಅಭಿಮಾನಿ ವೇದ ಪ್ರತಿಪಾದ್ಯರಾದ ವೇದ ಅಭಿಮಾನಿಯಾದ ಲಕ್ಷ್ಮೀದೇವಿ ಮಾಡುವ ವೇದಗಳಿಂದ ಮಾಡುವ ಸ್ತೋತ್ರನೂ ಕೇಳ್ತಾನೆ. ಗಾಯನವ ಕೇಳುತ್ತಾ ಹಾಡು ಹೇಳ್ತೀರಾ? ಭಗವಂತ ಅಷ್ಟೇ ಶಕ್ತಿ ಕೊಟ್ಟಿದ್ದಾನ. ಗಾಯನವ ಕೇಳುತ್ತಾ ಗಗನಚರ ವಾಹನ ಗರುಡಾರೂಢನಾದಂತಹ ಗಗನದಲ್ಲಿ ಚಲಿಸುವಂತಹ ಗರುಡದೇವರ ಗರುಡ ವಾಹನನಾದಂತಹ ದಿವೌಕಸರೊಡನೆ ಚಲಿಸುವ ಮನೆ ಮನೆಗಳಲ್ಲಿ ಗರುಡ ವಾಹನನಾಗಿ ದಿವೌಕಸರೊಡನೆ ತನ್ನ ಭಕ್ತರು ಅಂದ್ರೆ ದೇವತೆಗಳೊಡನೆ ಮನೆ ಮನೆಗಳಲ್ಲಿ ಸಂಚರಿಸುವನು. ಚೆನ್ನಾಗಿ ಹೇಳ್ತಾರೆ. ದೇವರೊಬ್ಬನೇ ಬರ್ತಾನೆ ಅಂತ ಹೇಳಿದ್ರೆ ಆಗ್ತಿತ್ತಿಲ್ಲ ಅಂತಲ್ಲ, ದೇವರು ತಾನೊಬ್ಬನೇ ಬರಲ್ವಂತೆ, ಮತ್ತೆ ದಿವೌಕಸರೊಡನೆ ಬರ್ತಾನಂತೆ. ಇದ್ಯಾಕೆ ಹೀಗೆ ಅಂತಂದ್ರೆ ಭಗವಂತನು ಕೃಷ್ಣಾಮೃತ ಮಹಾಣದಲ್ಲಿ ಆಚಾರ್ಯ ನಿಯಮ ಹೇಳ್ತಾರೆ, ಕೋಟ್ಯಾಂತರ ಜನ ದೇವತೆಗಳೆಲ್ಲ ಇದ್ದಾರೆ. ಯಾವ ದೇವತೆಗಳಂತ ದಿನ ಪೂಜೆ ಮಾಡ್ಕೊಂಡು ಎಷ್ಟೊಂದು 35 ತಾಸು ಪೂಜೆ ಮಾಡ್ಬೇಕಾಗತ್ತೆ ನಾವು. ಲಕ್ಷ್ಮಿ ಅಂತೆ, ಬ್ರಹ್ಮ ಅಂತೆ, ವಾಯು ಅಂತೆ, ಸರಸ್ವತಿ ಅಂತೆ, ಗರುಡ ಅಂತೆ, ಶೇಷ ಅಂತೆ, ರುದ್ರ ಅಂತೆ, ಅಲ್ಲಿ ಅಕ್ಷರು ಸಿದ್ಧರು ಗಂಧರ್ವರು ದೇವತೆಗಳು ಎಷ್ಟು ಜನ ಇದ್ದಾರೆ. ಒಬ್ಬೊಬ್ಬರದೇ ಪೂಜೆ ಮಾಡ್ಕೊಳಕ್ಕೆ ಎಲ್ಲ ಆಗತ್ತೆ ನಮಗೆ. ಅದಕ್ಕೆ ಆಚಾರ್ಯರಂದ್ರು, ಕೆಲಸ ಮಾಡ್ರಿ, ದೇವರನ್ನೊಬ್ಬನ ಪೂಜೆ ಮಾಡ್ರಿ ಸಾಕು. ದಿನ ದೇವರ ಪೂಜೆ ಒಂದು ಮಾಡ್ರಿ ಸಾಕು, ಎಲ್ಲರೂ ಪೂಜೆ ಮಾಡಿದ ಪುಣ್ಯ ಬರುತ್ತೆ, ಎಲ್ಲರೂ ನಿಮ್ಮ ಜೊತೆಲಿ ಇರ್ತಾರೆ. ಹೇಗೆ ಗೊತ್ತಾ? ಈಗ ನಾವು ಮಾತು ಸಂದರ್ಭ ಸ್ವಾಮಿಗಳನ್ನ ಕರೆಸಿದ್ವಿ, 5 ನಿಮಿಷ ಹೇಳಿ ಮುಗಿಸ್ತೀವಿ. ಸ್ವಾಮಿಗಳನ್ನ ಕರೆಸಿದ್ವಿ, ನಾವು ಯಾರಿಗೆ ಮಹತ್ವ ಕೊಡ್ತೀವಿ? ಯಾರ ಕಡೆ ಗಮನ ಕೊಡ್ತೀವಿ ಹೇಳ್ರಿ? ಸ್ವಾಮಿಗಳ ಕಡೆ ಗಮನ ಕೊಡ್ತೀವಿ. ಸ್ವಾಮಿಗಳ ಶಿಷ್ಯಂದ್ರೆಲ್ಲ ಕಂಪ್ಲೇಂಟ್ ಮಾಡ್ತಾರ, ನಮ್ಮ ಕಡೆ ನೋಡ್ಲೇ ಇಲ್ಲ, ತಿರುಗಿಸ್ತಾ ಇಲ್ಲ ನಮ್ಮ ಕಡೆ. ಅವರು ನಮ್ಮ ಜೊತೆ ಸೇರ್ಕೊಂಡು ಚೇರ್ ಹಾಕೋದು, ಆಸನ ಹಾಕೋದು, ತಟ್ಟೆ ಇಡೋದು, ಆಚರಣೆ ಮಾಡೋದು, ಪೂಜೆ ಮಾಡೋದು, ಎಲ್ಲಿ ಹಾಕತ್ತಂದ್ರೆ ಅನ್ನೋದು ನಮ್ಮ ಜೊತೆ ಅವರು ಸೇರ್ಕೊಂಡು ಸ್ವಾಮಿಗಳಿಗೆ ಗೌರವ ಕೊಡೋದಕ್ಕೆ ಏನೇನು ಬೇಕೋ ಎಲ್ಲ ಸೇರಿ ಮಾಡಿಸಿಸ್ತಾರೆ. ಯಾರು? ಸ್ವಾಮಿಗಳ ಶಿಷ್ಯಂದ್ರು. ಆಮೇಲೆ ಅವ್ರೇನು ಕಂಪ್ಲೇಂಟ್ ಮಾಡಲ್ಲ. ಹಾಗಂತ ಅವ್ರನ್ನ ನಿರ್ಲಕ್ಷ್ಯ ಮಾಡಬೇಕು ಅಂತ ಹೇಳಕ್ ಹೊರಟಿಲ್ಲ. ಅದೇ ನೀವು ಸ್ವಾಮಿಗಳ ಕಾಲ ಹೇಳಿದ ತಕ್ಷಣ ಡ್ರೈವರ್ ಬರ್ರಪ್ಪ, ಶಿಷ್ಯರು ಬರ್ರಪ್ಪ, ಸ್ವಾಮಿಗಳ ನಿರ್ಲಕ್ಷ್ಯ ಮಾಡಿ ಅವ್ರಗಳಿಗೆಲ್ಲ ಚೇರ್ ಹಾಕಿ ಕೂಡಿಸಿ ಆತಿಥ್ಯ ಮಾಡಿ ನೋಡ್ರಿ, ಅವರ ಶಿಷ್ಯರೇ ಬೈತಾರೆ. ಅದಕ್ಕೆ ಇಲ್ಲಿ ಹೀಗೆ ಅರ್ಥ ಮಾಡ್ಕೊಳ್ರಿ. ಈಗ ದೇವರನ್ನ ಬಿಟ್ಬಿಟ್ಟು ಬರೀ ದೇವತೆಗಳದೇ ಸ್ತೋತ್ರ ಮಾಡ್ಕೊಂಡು ಕೂತ್ಕೊಂಡ್ರೆ ದೇವತೆಗಳೇ ಅಂತಾರೆ ನಾನು ನಿಮ್ಮ ಹತ್ರ ಬರೋದೇ ಇಲ್ಲ. ನಮ್ಮ ಸ್ವಾಮಿ ಬಿಟ್ಟಿದ್ಯಾ ನೀನು, ನಿಮ್ಮ ಹತ್ರ ನಾನೇ ಬರ್ಲಿ, ನಮ್ಮ ಗುರುಗಳ ಮೇಲೆ ನಾನೇ ನಿಮ್ಮ ಹತ್ರ ಬರ್ಲಿ ಅಂತ ಅಂತಾನೆ ಒಳ್ಳೆ ಶಿಷ್ಯಂದ್ರು. ಹೋಗ್ತಾನೆ. ಇದು ಹಾಗೇನೆ. ಆದ್ರೆ ಸ್ವಾಮಿಗೆ ಗೌರವ ಕೊಡ್ರಿ, ಶಿಷ್ಯರು ಸತೇವ ಬರ್ತಾರೆ. ದೇವರಿಗೆ ಗೌರವ ಕೊಡ್ರಿ, ದೇವರ ಸ್ತೋತ್ರ ಮಾಡ್ರಿ, ದೇವರ ಚಿಂತನೆ ಮಾಡ್ರಿ, ದೇವರನ್ನ ಕರೀರಿ. ದೇವರಂತಾನೆ ಗಗನಚರ ವಾಹನ ದಿವೌಕಸರೊಡನೆ ಚಲಿಸುವ. ನಾನೇ ಎಲ್ಲ ದೇವತೆಗಳನ್ನ ಕರ್ಕೊಂಡು ನಿಮ್ಮ ಜೊತೆ ಬರ್ತೀನಿ, ಯೋಚನೆ ಮಾಡಬೇಡ್ರಿ, ನನ್ನನ್ನು ಕರೀರಿ ಸಾಕು. ಈಗ ಹೇಳ್ತಾರೆ ಮನೆ ಯಜಮಾನ ಕುಟುಂಬ ಸಮೇತ ಎಲ್ಲ ಬಂದ್ಬಿಟ್ರಪ್ಪ, ಒಂದು ಮಾತು ಹೇಳಿದ್ರೆ ಮುಗಿದೋಯ್ತು, ಬಂದ್ಬಿಟ್ರಪ್ಪ ಎಲ್ಲ ಮನೆಯವರೆಲ್ಲ ಕರ್ಕೊಂಡು ಬರ್ತಾನ. ಹೆಂಗೋ ದೇವರನ್ನ ಸ್ತೋತ್ರ ಮಾಡಿದ್ರೆ ಎಲ್ಲಾರು ಸ್ತೋತ್ರ ಮಾಡುವ ಯೋಗ್ಯತಾ ಸಮಯ ಯಾವುದೂ ಇಲ್ಲ. ಸ್ವಾಮಿ ಬಹಳ ಸುಲಭ ಇದೆಯಾ, ರಾಮಕೃಷ್ಣ ಅಂತೀನಿ ಅಂದ್ರೆ ಸಾಕು. ನೆನೆದರೆ ಭಗವಂತ ನಮ್ಮ ಮನೆಗಳಲ್ಲಿ ಬರ್ತಾನೆ. ಚಲಿಸುವ ಮನೆ ಮನೆಗಳಲ್ಲಿ ಬಂದು ಅಲ್ಲೇ ಚಲಿಸ್ತಾ ಇರ್ತಾನೆ ಮನೆ ಮನೆಗಳಲ್ಲಿ. ಇವತ್ತರ್ಥ ದಿವೋಕಸರೊಡನೆ ಚಲಿಸುವ ಮನೆ ಮನೆಗಳಲ್ಲಿ ಗರುಡ ವಾಹನ ಚಲಿಸುವ ರೂಪವನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಇದೇನಿದೆಯಲ್ಲ ದೇಹ, ಈ ದೇಹಕ್ಕೆ ಮಾತ್ರ ಅಲ್ಲ, ದೇವರು ಬುದ್ಧಿ ಕೊಟ್ಟಾಗ
ಬುದ್ಧಿ ಕೊಟ್ಟಾಗ ದೇವರನ್ನ ಸ್ತೋತ್ರ ಮಾಡಿಬಿಡ್ರಿ. ಸ್ತೋತ್ರ ಮಾಡಿದ್ರೆ ಏನ್ ಪುಣ್ಯ ಗೊತ್ತಾ? ಚರಿಸುವ ಮನೆಗಳಲ್ಲಿ, ಈ ಜೀವನಿಗೆ ಮನೆಗಳು ಅಂದ್ರೆ ದೇಹಗಳು, ಪ್ರತಿ ಜನ್ಮದಲ್ಲೂ ಬರುವ ದೇಹಗಳಲ್ಲಿ ಏನ್ ಮಾಡ್ತಾನೆ? ಗಗನವಾಹನ ಗರುಡಾರೂಢನಾದಂತಹ ಭಗವಂತ ದಿವೋಕಸರೊಡನೆ ಚಲಿಸುವ ಅಂತಂದ್ರೆ ಪ್ರತಿ ಜನ್ಮಗಳಲ್ಲೂ ಕೂಡ ತತ್ವಾಭಿಮಾನಿ ದೇವತೆಗಳ ಜೊತೆಗೆ ನಿಮ್ಮ ದೇಹದಲ್ಲಿ ಬಂದು ನಾನು ಕುತ್ಕೊಳ್ತೀನಿ. ಇದರರ್ಥ ಅಂಗನ್ಯೂನತೆಗಳು ಉಂಟಾಗಲ್ಲ. ನಾನೊಬ್ಬನೇ, ದೇವರೊಬ್ಬನೇ ಬಂದ್ರೆ ಎಲ್ಲ ಜೊತೆಲಿ ಒಂದೇ ಬರುತ್ತೆ. ಆದರೂ ಕೂಡ ಕಣ್ಣಿಗೆ ಅಭಿಮಾನಿ ಸೂರ್ಯ ಅವನು ಕರ್ಕೊಂಡ್ ಬರ್ತೀನಿ ಅಂದ್ರೆ ಕಣ್ಣು ಕೊಡ್ತೀನಿ, ಕಿವಿಗೆ ಅಭಿಮಾನಿ ದಿಗ್ದೇವತೆ ಅವನು ಕರ್ಕೊಂಡ್ ಬರ್ತೀನಿ ಅಂದ್ರೆ ಕಿವಿ ಕೊಡ್ತೀನಿ, ಮನಸ್ಸಿಗೆ ಅಭಿಮಾನಿ ದೇವತೆ ರುದ್ರ ಅವನು ಕರ್ಕೊಂಡ್ ಬರ್ತೀನಿ ಮನಸ್ಸು ಕೊಡ್ತೀನಿ ಅಂದ್ರೆ ಒಳ್ಳೆ ದೇಹ ಕೊಡ್ತೀನಿ ಅಂತ ಅರ್ಥ. ತತ್ವಾಭಿಮಾನಿ ದೇವತೆಗಳ ಜೊತೆಗೆ ನಾನು ಬರ್ತೀನಿ ಅಂದ್ರೆ ಅವರ ಮುಖಾಂತರ ನಿಮಗೆ ಒಳ್ಳೆ ಮನೆಗಳಲ್ಲಿ ಪ್ರತಿಯಾದ ಜನ್ಮಗಳಲ್ಲೂ ಕೂಡ ಶುದ್ಧವಾದ ದೇಹ, ಅರ್ಥಾತ್ ವಿಷ್ಣು ವೈಷ್ಣವರನ್ನ ಸ್ತೋತ್ರ ಮಾಡುವ ದೇಹವೇ ಕೊಡ್ತೀನಿ. ಮನೆಗಳಲ್ಲಿ ಇದ್ದು ಚರಿಸುವ, ಇದು ಭಗವಂತನ ಕಾರುಣ್ಯ. ಇದು ಯಾವುದೋ ಒಂದು ಜನ್ಮದಲ್ಲಿ ಸ್ತೋತ್ರ ಮಾಡ್ರಿ, ಜನ್ಮಾಂತರಕ್ಕೂ ನಿಮ್ಮನ್ನು ಕಾಪಾಡ್ತೀನಿ. ಇದು ಭಗವಂತನ ಕಾರುಣ್ಯ ಇದೆ. ಅದಕ್ಕೆ ಹೇಳ್ತಾರಲ್ಲ, ಇದ್ದಾಗ ಆಚಾರ್ಯ ಶ್ರೀಮದಾಚಾರ್ಯ ಸಂತುಮೇ ಜನ್ಮನಿ, ಜನ್ಮಕ್ಕೂ ನೀವೇ ನಮಗೆ ಗುರುಗಳಾಗ್ರಿ, ಇದ್ದು ಕಾಪಾಡ್ರಿ ಅಂತ ಹೇಗೆ ಕೇಳ್ಕೊಳ್ತೀವೋ ಹಾಗೆ ಭಗವಂತ ನಮ್ಮ ಜೊತೆಯಲ್ಲಿದ್ದು ಕಾಪಾಡ್ತಾನೆ. ಯಾಕೆ? ಅವನು ಘನ ಮಹಿಮ. ಗಾಯನ ಮಾಡಿದ್ರು ಸಾಕು, ಅದರಿಂದ ಸಂತೋಷಪಟ್ಟು ಎಷ್ಟೇ ದೂರನಾಗಿದ್ರು ಕೂಡ ನಮ್ಮ ಜೊತೆಯಲ್ಲಿದ್ದು ನಮ್ಮ ಜೊತೆಯಲ್ಲಿದ್ದು ತೆರಳುತ್ತಾನೆ, ನಮ್ಮೊಳಗೆ ಇರ್ತಾನೆ, ನಮ್ಮೊಳಗಿದ್ದು ಹೊರಗೆ ಬರ್ತಾನೆ, ಹೊರಗಿದ್ದು ಒಳಗೆ ಹೋಗ್ತಾನೆ. ನಾವು ಆಡುವ ಮಾತುಗಳಲ್ಲಿ ಸಂತೋಷಪಟ್ಟು ಮನೆಗಳಲ್ಲಿ ದೇಹಗಳಲ್ಲಿ ಜನ್ಮಗಳಲ್ಲಿ ಎಲ್ಲಾ ಕಾಲದಲ್ಲೂ ನಮ್ಮ ಒಟ್ಟಿಗೆ ಇದ್ದು ಭಗವಂತ ಅನುಗ್ರಹ ಮಾಡ್ತಾನೆ ಅನ್ನೋದು ಭಗವಂತನ ಬಹಳ ದೊಡ್ಡ ಕಾರುಣ್ಯ. ಇಂಥ ಕಾರುಣ್ಯ ಅನ್ನುವ ಒಂದು ಗುಣವೇ ಇದು ಅನಂತ. ಒಂದೊಂದು ಗುಣ ಅನಂತ ಗುಣಗಳು ಅನ್ನೋದು ಒಂದು ಕಡೆ, ಒಂದು ಗುಣವೇ ಅನಂತ ಮಹಿಮೆಗಳು, ಆ ಮಹಿಮೆಗಳು ಅನಂತ. ಈ ಅನಂತತ್ವ ಅನ್ನೋದು ಮುಗಿಯೋದೇ ಇಲ್ಲ, ಆ ಅನಂತತ್ವ ಅನ್ನೋದೇ ಅನಂತವಾಗಿದೆ. ಹಾಗಾಗಿ ಅಂಥ ಭಗವಂತನ ವಿಶೇಷವಾದಂತಹ ಗುಣಗಳು, ಅದರಲ್ಲಿ ಕಾರುಣ್ಯ ಅನ್ನುವ ಗುಣವನ್ನ ದಾಸರು ಬಹಳ ಅದ್ಭುತವಾದ ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ. ಹಾಗಾಗಿ ಇಂಥ ದಾಸರ ಅಭಿಪ್ರಾಯವನ್ನ ಯಥಾಮತಿಯಾಗಿ ನಮ್ಮ ಗುರುಗಳ ಅನುಗ್ರಹದಿಂದ ಯೋಗ್ಯತಾನುಸಾರವಾಗಿ ನಿಮ್ಮ ಮುಂದೆ ತಂದಿಟ್ಟಿದ್ದೇನೆ, ಯಥಾಶಕ್ತಿ ನಿರ್ವಾಹ ಮಾಡಿದ್ದೇನೆ. ಹಾಗಾಗಿ ಈ ಒಂದು ನೀವು ಕೇಳಿದ ಎಲ್ಲ ಒಂದು ಕ್ರಿಯಾ ಇದು ಭಗವಂತನ ಕಾರುಣ್ಯದಿಂದಲೇ ನಡೆದದ್ದು ಅನ್ನೋದನ್ನು ನಾವು ಚಿಂತನೆ ಮಾಡ್ತಾ ಎಲ್ಲವನ್ನು ಕೂಡ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ ಅಂತ ಹೇಳ್ತಾ, ಜೊತೆಯಲ್ಲಿ ಇಷ್ಟು ದಿವಸಗಳ ಕಾಲ ಕಳೆದ ಒಂದು ವಾರದಿಂದ ಮಾಧ್ವ ಸಂಘದಲ್ಲಿ ವಿಶೇಷವಾಗಿ ಇದರ ಪ್ರವಚನವನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲ ಅಧಿಕಾರಿ ವರ್ಗದವರಿಗೂ ಸಂಬಂಧಪಟ್ಟ ಪ್ರತಿಯೊಬ್ಬರಿಗೂ ಕೂಡ ವಿಶೇಷವಾದ ಅಭಿನಂದನೆಗಳನ್ನು ತಿಳಿಸ್ತಾ, ಒಂದು ವಾರದ ತನಕ ಆಚಾರ ಉಪನ್ಯಾಸ ತಲುಕೊಂಡಿದ್ದಕ್ಕೆ ನಿಮಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತಾ, ಮತ್ತು ಇದೇ ರೀತಿಯಾಗಿ ಜ್ಞಾನ ಕಾರ್ಯದೊಟ್ಟಿಗೆ ಎಲ್ಲರ ಸಂಪರ್ಕ ಇದೇ ರೀತಿಯಾಗಿರಲಿ ಅಂತ ಹೇಳ್ತಾ ಈ ನಾಲ್ಕು ಮಾತುಗಳನ್ನು ಅಸ್ಮತ್ ಗುರುವಂತರ್ಗತ ಜಗನ್ನಾಥದಾಸ ಗುರುವಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಗ್ರಂಥ ಪ್ರತಿಪಾದ್ಯ ದೇವರ ಲಕ್ಷ್ಮೀ ನರಸಿಂಹ ಪ್ರಿಯತಾಂ ಸುಪ್ರೀತೋ ವರದೋ ಭವತು. ಶ್ರೀಕೃಷ್ಣಾರ್ಪಣಮಸ್ತು. ಜಗನ್ನಾಥದಾಸ ಗೋವಿಂದ. ಸರ್ವೇಂದ್ರಿಯ ಪ್ರೇರಕೇಣ